ಏನೇನ್ ಕಲ್ತಿದೀವಿ ನೋಡ್ರಿ, ಸೆಂಟೆನ್ಸ್ ಕಲ್ತಿದೀವಿ, ಮತ್ತೆ ಪಾರ್ಟ್ಸ್ ಆಫ್ ಸ್ಪೀಚ್ ನಲ್ಲಿ ನೌನ್, ಪ್ರೊನೌನ್, ವರ್ಬ್, ಅಡ್ವರ್ಬ್, ಅಡ್ಜೆಕ್ಟಿವ್, ಪ್ರಿಪೋಸಿಷನ್, ಕಂಜಂಕ್ಷನ್, ಇಂಟರ್ಜೆಕ್ಷನ್. ಅವು ಸ್ಟಾರ್ಟಿಂಗ್ ನಲ್ಲಿ ಏನ್ ನೋಡಿದೀವಲ್ಲ ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನಿಲ್ಲ ಅದರಲ್ಲಿ. ಆರ್ಟಿಕಲ್ಸ್ ನೋಡಿದೀವಿ ಮತ್ತೆ, ಅಲ್ವಾ? ಇಷ್ಟು ಬಿಟ್ಟು ಮತ್ತೇನಾದ್ರು ಕಲ್ತಿದೀವಿ? ಏನಿಲ್ಲ. ಈಗ ನೆಕ್ಸ್ಟ್ ಏನ್ ಮಾಡೋಣ, ಡಿಗ್ರೀಸ್ ನೋಡ್ತಾ ಇದೀವಿ ನಾವು. ಪಾಸಿಟಿವ್ ಡಿಗ್ರಿ, ಆಮೇಲೆ ಕಂಪ್ಯಾರಿಟಿವ್ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿ ಅಂತ ನೋಡ್ತಾ ಇದ್ವಲ್ಲ. ಸೊ ಅದನ್ನ ಕನ್ವರ್ಟ್ ಯಾವ ತರ ಮಾಡೋದು ನೋಡೋಣ, ಒಂದರಿಂದ ಒಂದಕ್ಕೆ ಅಂತ. ತುಂಬಾ ಈಸಿ ಇದೆ, ಜೊತೆಗೆ ಇಂಟ್ರೆಸ್ಟಿಂಗ್ ಕೂಡ ಇದೆ, ನೋಡೋಣ. ಮೊದಲೇದು ಇದೆ ನೋಡಿ, ಪಾಸಿಟಿವ್ ಡಿಗ್ರಿಯಲ್ಲಿ ಗೋಪಾಲ್ ಈಸ್ ಆಸ್ ಟಾಲ್ ಆಸ್ ರವಿ. ಅಂದ್ರೆ ಅವನಷ್ಟೇ ಅಂತ ಅರ್ಥ ಇದು. ಅಂದ್ರೆ ಟಾಲ್ ಅಂದ್ರೆ ಏನು? ಎತ್ತರ. ರವಿ, ಗೋಪಾಲ್ ಈಸ್, ಗೋಪಾಲ್ ಆಸ್ ಟಾಲ್ ಆಸ್ ರವಿ ಅಷ್ಟೇ ಎತ್ತರವಾಗಿದ್ದಾನೆ ಅಂತ ಅರ್ಥ ಕೊಡುತ್ತದು. ಆಸ್ ಟಾಲ್ ಆಸ್ ಅಂದ್ರೆ. ಓಕೆ, ಅದ್ರ ನೆಕ್ಸ್ಟ್ ಕಂಪ್ಯಾರಿಸನ್ ಮಾಡೋಣ. ಅದನ್ನೇ ಕಂಪ್ಯಾರಿಸನ್ ಮಾಡಿದಾಗ ನೋಡಿ, ರವಿ ಈಸ್ ನಾಟ್ ಟಾಲರ್ ದ್ಯಾನ್ ಗೋಪಾಲ್ ಅಂತ ಕೊಡುತ್ತದು ಅದರ ಅರ್ಥ. ಅಂದ್ರೆ ನೆಗೆಟಿವ್ ಅಲ್ಲಿ ಬರುತ್ತೆ ಬರೆಯುವಾಗ, ಅದನ್ನ ನಾವು ಪಾಸಿಟಿವ್ ಇದನ್ನ ನಾವು ಕಂಪ್ಯಾರಿಟಿವ್ ಅಲ್ಲಿ ಬರೆಯುವಾಗ ನೆಗೆಟಿವ್ ಆಗಿ ಬರೀಬೇಕು. ಗೋಪಾಲ್ ಈಸ್ ಆಸ್ ಟಾಲ್ ಆಸ್ ರವಿ ಇದ್ದದ್ದು, ರವಿ ಈಸ್ ನಾಟ್ ಟಾಲರ್ ದ್ಯಾನ್ ಗೋಪಾಲ್, ಅಂದ್ರೆ ಅವನಿಗಿಂತ ಅವನು ಜಾಸ್ತಿ ಎತ್ತರವಾಗಿಲ್ಲ ಅಂತ ಅರ್ಥ ಕೊಡುತ್ತೆ. ನೆಕ್ಸ್ಟ್ ಮತ್ತೊಂದು ನೋಡೋಣ. ಕೌ ಈಸ್ ಕೌ ಈಸ್ ಆಸ್ ಜೆಂಟಲ್ ಆಸ್ ಅ ಲ್ಯಾಂಬ್. ಲ್ಯಾಂಬ್ ಅಂದ್ರೆ ಏನು? ಕುರಿಮರಿ. ಅಂದ್ರೆ ಏನ್ ಹೇಳ್ತಾ ಇದಾರೆ ಇಲ್ಲಿ, ಈ ಕುರಿಮರಿ ಎಷ್ಟೇ ಜೆಂಟಲ್ ಆಗಿರುತ್ತೋ, ಎಷ್ಟು ಸೂಕ್ಷ್ಮ ಆಗಿರುತ್ತೋ, ಹಾಗೇನೆ ಆಕಳು ಕೂಡ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನೋಡೋದಾದ್ರೆ, ಅ ಲ್ಯಾಂಬ್ ಈಸ್ ನಾಟ್ ಮೋರ್ ಜೆಂಟಲ್ ದ್ಯಾನ್ ಕೌ ಅಂತ ಬರುತ್ತದು. ಇಲ್ಲಿ ನೋಡಿ, ಕಂಪ್ಯಾರಿಟಿವ್ ನಲ್ಲಿ ಹೇಗೆ ಬಳಕೆ ಆಗಿದೆ. ಟಾಲ್ ಇದ್ದದ್ದು ಟಾಲರ್ ಅಂತ ಬಂದಿದೆ, ಜೆಂಟಲ್ ಇದ್ದದ್ದು ಮೋರ್ ಜೆಂಟಲ್ ಅಂತ ಬಂದಿದೆ. ಉಲ್ಟಾ ಬರೀತಾರೆ ಅವರು. ಓಕೆ, ನಾಟ್ ಮೋರ್ ಜೆಂಟಲ್ ದ್ಯಾನ್ ಕೌ. ನೆಕ್ಸ್ಟ್, he is as dull as an ass. He is as dull as an ass ಅಂತ ಇದೆ. ಇದನ್ನ ಕಂಪ್ಯಾರಿಟಿವ್ ನಲ್ಲಿ ಹೇಳ್ರಿ ನೋಡೋಣ. ಏನ್ ಬರುತ್ತೆ? ಏನ್ ಸ್ಟಾರ್ಟ್ ಮಾಡ್ತೀರಿ ಬಿಗಿನಿಂಗ್ ಅಲ್ಲಿ? an ass is not duller than he. ಅಂದ್ರೆ ಅವನಿಗಿಂತ ಕತ್ತೆ ಏನ್ ಡಲ್ ಇಲ್ಲ, ಅಂದ್ರೆ ಅವನು ಕೂಡ ಅಷ್ಟೇ ಡಲ್ ಇದಾನಂತ ಅರ್ಥ ಕೊಡುತ್ತದು. ನೆಕ್ಸ್ಟ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನೋಡಿ, ಮಾಡೆಲ್ 1 ಇವೆಲ್ಲ. ಆಮೇಲೆ ಶಿ ಈಸ್ ಆಸ್ ಕ್ಲೆವರ್ ಆಸ್ ಯುವರ್ ಸಿಸ್ಟರ್ ಅಂತ ಇದೆ. ಇದನ್ನೇನಾಗ್ಬೋದು? ಯುವರ್ ಸಿಸ್ಟರ್ ಈಸ್ ನಾಟ್ ಕ್ಲೆವರರ್ ದ್ಯಾನ್ ಶಿ ಅಂತ ಬರುತ್ತೆ. ನೆಕ್ಸ್ಟ್, ಅಕ್ಬರ್ ವಾಸ್ ಆಸ್ ಗ್ರೇಟ್ ಆಸ್ ಬಾಬರ್ ಅಂತ ಇದೆ. ಏನಾಗುತ್ತಿದು? ಬಾಬರ್ ವಾಸ್ ನಾಟ್ ಗ್ರೇಟರ್ ದ್ಯಾನ್ ಅಕ್ಬರ್. ನೋಡಿ, ಬಾಬರ್ ವಾಸ್ ನಾಟ್ ಗ್ರೇಟರ್ ದ್ಯಾನ್ ಅಕ್ಬರ್. ಈ ತರ ಕಂಪ್ಯಾರಿಟಿವ್ ಡಿಗ್ರಿನಲ್ಲಿ ಕೇಳ್ತಾರೆ ಇದರಲ್ಲಿ UPSC ಮೇನ್ಸ್ ಎಕ್ಸಾಮ್ ಅಲ್ಲಿ ಕನ್ನಡ ಇಂಗ್ಲಿಷ್ ಕಂಪಲ್ಸರಿ ಪೇಪರ್ ಅಲ್ಲಿ ಕೇಳ್ತಾರೆ, ಚೇಂಜ್ ಆಫ್ ಡಿಗ್ರಿ ಅಂತ ಹೇಳಿ. ಎರಡನೇ ಮಾಡೆಲ್ ನೋಡೋಣ. ಇಲ್ಲಿ, ಇಫ್ ದ ಪಾಸಿಟಿವ್ ಡಿಗ್ರಿ ಈಸ್ ಇನ್ ಅ ನೆಗೆಟಿವ್, ದ ಕಂಪ್ಯಾರಿಟಿವ್ ಡಿಗ್ರಿ ವಿಲ್ ಬಿ ಇನ್ ಆನ್ ಅಫರ್ಮೇಟಿವ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲೇನಿತ್ತು ಒಂದೇದ್ರಲ್ಲಿ, ಇಫ್ ಪಾಸಿಟಿವ್ ಡಿಗ್ರಿ ಈಸ್ ಇನ್ ಆನ್ ಅಫರ್ಮೇಟಿವ್, ದ ಕಂಪ್ಯಾರಿಟಿವ್ ಡಿಗ್ರಿ ವಿಲ್ ಬಿ ಇನ್ ನೆಗೆಟಿವ್. ಅಂದ್ರೆ ಈಗ ಇದು ಮೊದಲೇದೇನಿದೆ, ಅಫರ್ಮೇಟಿವ್ ಅಲ್ಲಿ ಇದ್ದಾಗ, ಅಫರ್ಮೇಟಿವ್ ಅಂತ ಅಂದ್ರೆ ಪಾಸಿಟಿವ್ ನಲ್ಲಿ ಇದ್ದಾಗ ನಾವು ಕಂಪ್ಯಾರಿಸನ್ ಮಾಡಿದಾಗ ಅದನ್ನ ನೆಗೆಟಿವ್ ಆಗಿ ಹೇಳ್ತೀವಿ. ಈಗ ಎರಡನೇದಲ್ಲಿ ನೋಡೋಣ. ಎರಡನೇದಲ್ಲಿ ಅವ್ರು ಕೊಡುವಂತ ಸೆಂಟೆನ್ಸೇ ನೆಗೆಟಿವ್ ಅಲ್ಲಿ ಇರುತ್ತೆ, ಅದನ್ನ ನಾವು ಅಫರ್ಮೇಟಿವ್ ಅಂದ್ರೆ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೇಕು. ಯು ಆರ್ ನಾಟ್ ಸೋ ಸ್ಟ್ರಾಂಗ್ ಆಸ್ ಐ ಆಮ್ ಸ್ಟ್ರಾಂಗರ್ ದ್ಯಾನ್ ಯು ಅಂತ ಬರುತ್ತೆ. ಅಂದ್ರೆ ಇದೇನಿದೆ ನೋಡಿ, ಇಲ್ಲಿ ನಾಟ್ ಅಂತ ಇದೆ ಅಲ್ಲ, ನಾಟ್ ಅಂದ್ರೆ ನೆಗೆಟಿವ್ ಅಂತ, ನೆಗೆಟಿವ್ ಅರ್ಥ ಕೊಡುತ್ತೆ ಈ ವಾಕ್ಯ. ಸೊ ಅದ್ರ ಬದಲಾಗಿ ಇಲ್ಲಿ ಏನ್ ಕೊಡ್ತಾ ಇದೆ? ಪಾಸಿಟಿವ್ ಆಗಿ ಕೊಡ್ತಾ ಇದೀವಿ ಅದನ್ನ. ಕಂಪ್ಯಾರಿಟಿವ್ ಡಿಗ್ರಿ, ಚೇಂಜ್ ಆಫ್ ಡಿಗ್ರಿ ಅಂತ ಕರೀತಾರೆ ಇದನ್ನ. ಓಕೆ, ಆಮೇಲೆ ಹಸನ್ ಡಸ್ ನಾಟ್ ರನ್ ಆಸ್ ಫಾಸ್ಟ್ ಆಸ್ ಕರೀಮ್. ಅಂದ್ರೆ ನೆಗೆಟಿವ್ ಅಲ್ಲಿ ಹೇಳ್ತಾ ಇದಾರೆ. ಹಸನ್ ಇದಾನಲ್ಲ, ಇವನು ಕರೀಮ್ನಷ್ಟು ಜೋರಾಗಿ ಓಡಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನ ನಾವು ಪಾಸಿಟಿವ್ ಅಲ್ಲಿ ಹೇಳ್ಬೇಕಂದ್ರೆ, ಕರೀಮ್ ಹಸನ್ಗಿಂತ ಜೋರಾಗಿ ಓಡ್ತಾನಂತ ಹೇಳ್ತೀವಲ್ಲ ಕನ್ನಡದಲ್ಲಿ. ಅರ್ಥ ಮಾಡ್ಕೊಳ್ರಿ ಅದನ್ನ ಮೊದಲು ಕನ್ನಡದ, ಆಮೇಲೆ ಅನುವಾದ ಚೇಂಜ್ ಮಾಡ್ಕೊಳ್ಳೋಣ. ಹಸನ್ ಕರೀಮನಷ್ಟು ಜೋರಾಗಿ ಓಡುವುದಿಲ್ಲ. ಇದು ಯಾವ ವಾಕ್ಯ?
ಪಾಸಿಟಿವ್ ನಲ್ಲಿ ಕೊಟ್ಟಿದ್ದಾರೆ ಅವರು, ಅಂದ್ರೆ ಇದರಲ್ಲಿ 10 ಯಾವ್ದಲ್ಲಿ ಡಿಗ್ರಿನಲ್ಲಿ, ಪಾಸಿಟಿವ್ ಡಿಗ್ರಿಯಲ್ಲಿ ಇದೆ ಈಗ. ಓಕೆ, ಇಲ್ಲ ಇಲ್ಲ ಇಲ್ಲ, ಸೆಂಟೆನ್ಸ್ ನೆಗೆಟಿವ್ ಇದೆ, ಬಟ್ ಡಿಗ್ರಿನಲ್ಲಿ ಬಂದಾಗ ಪಾಸಿಟಿವ್ ಡಿಗ್ರಿ ಅಂತ ಆಗುತ್ತೆ. ಸೊ ಅದಕ್ಕೆ ಇದು ನಾವೇನೋಣ, ಪಾಸಿಟಿವ್ ನ ಬದಲಾಗಿ ಅಫರ್ಮೇಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್ ಅಂತ ತಗೊಳ್ಳೋಣ. ಅಫರ್ಮೇಟಿವ್ ಸೆಂಟೆನ್ಸ್ ಅಂದ್ರೆ ಅಲ್ಲಿ ಏನಿರಲ್ಲ, ನೆಗೆಟಿವ್ ಅಂತಂದ್ರೆ ಅಲ್ಲಿ ನಾಟ್ ಅಥವಾ ನೋ ಅಂತ ಪದಗಳನ್ನ ಬಳಸಿರ್ತಾರೆ. ಸೊ ಇದೇನು ಬಳಸಿದ್ದಾರೆ, ನಾಟ್ ಬಳಸಿದಾರಲ್ವಾ. ಸೊ ಇದೇನಿದೆ, ನೆಗೆಟಿವ್ ಸೆಂಟೆನ್ಸ್ ಇದೆ ಈಗ. ಇದನ್ನು ನಾವು ಕಂಪ್ಯಾರಿಟಿವ್ ಡಿಗ್ರಿನಲ್ಲಿ ತಗೊಂಡಾಗ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೇಕು. ಇದನ್ನು ಹೇಗೆ, ಇಲ್ಲಿ ಯಾವುದು ಕಡಿಮೆ ಇದೆ ಅದನ್ನ ಕಡಿಮೆ ಮಾಡಿ, ಯಾವ್ದು ಜಾಸ್ತಿ ಇದೆ ಅದನ್ನ ಮೊದಲು ಹೇಳಬೇಕು. ಕರೀಮನು ಹಸನಿಗಿಂತ ಜೋರಾಗಿ ಓಡುತ್ತಾನೆ ಅಂತ ಮಾಡೋದು. ಅದನ್ನ ಕ್ಲಿಯರ್ ಹೇಳ್ತೀನಿ ನೋಡಿ ನಾನು ಸರಳವಾಗಿ ನಿಮಗೆ. ಯಾವ ವಾಕ್ಯ ಓದಿ ಹೇಳ್ರಿ ನನಗೆ ಇಲ್ಲಿ. ವಾಕ್ಯ ಹೋದ್ರಿ, ಕರೀಮ್ದು ಹಸನ್ದು ಓದ್ರಿ. ಹಸನ್ does not run as fast as ಕರೀಮ್. ಕನ್ನಡದಲ್ಲಿ ಅನುವಾದ ಮಾಡ್ಕೊಳ್ಳೋಣ ಇದನ್ನ ಈಸಿಯಾಗಿ. ಮೊದಲು ಒಂದು ನಿಮಿಷ. ಹಸನ್ನು ಕರೀಮನಷ್ಟು ಜೋರಾಗಿ ಓಡುವುದಿಲ್ಲ ಅಲ್ವಾ ಕನ್ನಡದಲ್ಲಿ. ಇದನ್ನ ನಮ್ಮ ಕನ್ನಡದಲ್ಲಿ ಇನ್ನೊಂದು ಅರ್ಥದಲ್ಲಿ ಬರೀ, ನಾವು ಉಲ್ಟಾ ಹೇಳೋಣ. ಯಾವ ತರ ಇದನ್ನ, ಇದೇನಿದೆ ಇದು ಓಡುವುದಿಲ್ಲ ಅಂತ ಇದೆ. ಸೊ ನೆಗೆಟಿವ್ ಸೆಂಟೆನ್ಸ್ ಇದೆ, ಅದು ನೆಗೆಟಿವ್ ಟೋನ್ ಕೊಡ್ತಾ ಇದೆ. ಸೊ ಅದನ್ನ ಅಫರ್ಮೇಟಿವ್ ಟೋನ್ ಅಲ್ಲಿ, ಪಾಸಿಟಿವ್ ಟೋನ್ ಅಲ್ಲಿ ಹೇಳೋಣ. ನಾವು ಏನ್ ಹೇಳ್ಬಹುದು, ಕರೀಮನು ಹಸನ್ಗಿಂತ ಜೋರಾಗಿ ಅಥವಾ ವೇಗವಾಗಿ ಓಡುತ್ತಾನೆ ಅಲ್ವಾ. ಇಷ್ಟೇ ಚೇಂಜ್ ಆಫ್ ಡಿಗ್ರಿ ಅಂದ್ರೆ. ಇದನ್ನ ಇಂಗ್ಲಿಷ್ ನಲ್ಲಿ ಬರೆದ್ರೆ ಕರೀಮ್ ರನ್ಸ್ ಫಾಸ್ಟರ್ ದ್ಯಾನ್ ಹಸನ್. ನೋಡಿ ಗ್ರಾಮರ್ ವಾಕ್ಯ ನೋಡ್ತಾ ಹೋಗಿ. ಏನಂದ್ರೆ, ಸೊ ಇಲ್ಲಿ ರನ್ಸ್ ಬಂತು, ಇಲ್ಲಿ ರನ್ ಅಷ್ಟೇ ಇದೆ. ಯಾಕೆ ಇಲ್ಲಿ ರನ್ಸ್ ಬಂತು, ಈ ವಾಕ್ಯ ಯಾವ್ದಿದೆ, ಸಿಂಪಲ್ ಪ್ರೆಸೆಂಟ್ ಇದೆ. ಸಿಂಪಲ್ ಪ್ರೆಸೆಂಟ್ ನಲ್ಲಿ ನಾಮಪದದ ಮುಂದೆ ಕ್ರಿಯಾಪದ ಬಂದಾಗ ಏನ್ ಹಚ್ಬೇಕು, ಎಸ್ ನಾಮಪದ ಯಾವ್ದಿರ್ಬೇಕು, ಅದು ಕೂಡ ಈ ಶಿ ಇಟ್ಟಿರ್ಬೇಕು. ಅಥವಾ ನಾಮಪದ ಅಥವಾ ಪ್ರೊನೌನ್ ಇದ್ದಾಗ, ನೌನ್ ಆರ್ ಪ್ರೊನೌನ್ ಇದ್ದಾಗ. ಸೊ ಇಲ್ಲಿ ನೋಡಿ, ನಾವು ಇದನ್ನ ಏನ್ ಮಾಡಿದೀವಿ, ಈಗ ಡಿಗ್ರಿ ಚೇಂಜ್ ಮಾಡಿದೀವಿ. ಇದ್ರದ್ದು ಯಾವ ಡಿಗ್ರಿಯಿಂದ ಯಾವ ಡಿಗ್ರಿ ತಂದಿದ್ದೀವಿ, ಇದು ಪಾಸಿಟಿವ್ ಡಿಗ್ರಿಯಲ್ಲಿತ್ತು, ಅದನ್ನು ನಾವು ಕಂಪ್ಯಾರಿಟಿವ್ ಡಿಗ್ರಿಗೆ ತಗೊಂಡು ಬಂದಿದ್ದೀವಿ. ಕಂಪ್ಯಾರಿಸನ್ ಮಾಡ್ತಾ ಇದೀವಿ. ಇಲ್ಲಿ ಕಂಪ್ಯಾರಿಸನ್ ಮಾಡುವಾಗ ಫಾಸ್ಟ್ ಇದ್ದದ್ದು ಏನಾಯ್ತು, ಫಾಸ್ಟರ್ ದ್ಯಾನ್. ಕಂಪೇರ್ ಮಾಡ್ಬೇಕಲ್ವಾ, ಯಾರಿಗಿಂತ, ಹಸನ್ಗಿಂತ. ಅರ್ಥ ಆಯ್ತಾ. ಇಷ್ಟೇ ನೋಡ್ರಿ. ಮೊದಲು ಕನ್ನಡದಲ್ಲಿ ಬೇಕಾದ್ರೆ ಅನುವಾದ ಮಾಡ್ಕೊಳ್ರಿ, ಆಮೇಲೆ ಆರಾಮಾಗಿ ಏನು ವಾಕ್ಯ ರಚನೆನ ಮಾಡ್ಕೊಳ್ಬಹುದು. ನೆಕ್ಸ್ಟ್, he did not play so well as Raju. He did not play so well as Raju ಅಂದ್ರೆ ಆಡಿಲ್ಲ ಅವನು ಅಂತ ಹೇಳ್ತಾ ಇದಾರೆ. ಅದನ್ನ ರಾಜು ಪ್ಲೇಡ್ ಬೆಟರ್ ದ್ಯಾನ್ ಹಿ, ಅವನಿಗಿಂತ ರಾಜು ಚೆನ್ನಾಗಿ ಆಡಿದ. ಸಿಲ್ವರ್ ಈಸ್ ನಾಟ್ ಸೋ ಹೆವಿ ಆಸ್ ಗೋಲ್ಡ್. ಸಿಲ್ವರ್ ಗೋಲ್ಡ್ ನಷ್ಟು ಹೆವಿ ಅಲ್ಲ, ಭಾರ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಕಂಪ್ಯಾರಿಟಿವ್ ತಂದಾಗ ಗೋಲ್ಡ್ ಈಸ್ ಹೆವಿಯರ್ ದ್ಯಾನ್ ಸಿಲ್ವರ್ ಅಂತ ಆಗುತ್ತದು. ನೆಕ್ಸ್ಟ್, ಶಂಕರ್ ಈಸ್ ನಾಟ್ ಸೋ ಫೇತ್ಫುಲ್ ಆಸ್ ಮೈ ಡಾಗ್. ಅಂದ್ರೆ ನನ್ನ ಶಂಕರ್ ಇದನ್ನಲ್ಲ, ಇವನು ನನ್ನ ನಾಯಿಯಷ್ಟು ವಿಶ್ವಾಸಾರ್ಹ ವ್ಯಕ್ತಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನ ಹೇಳುವಾಗ ಆಗ ಏನ್ ಹೇಳ್ತಾರೆ, ನನ್ನ ನಾಯಿ ಶಂಕರ್ನಿಗಿಂತ ವಿಶ್ವಾಸಾರ್ಹ ಇದೆ. ಮೈ ಡಾಗ್ ಈಸ್ ಮೋರ್ ಫೇತ್ಫುಲ್ ದ್ಯಾನ್ ಶಂಕರ್. ಚೇಂಜ್ ಮಾಡುದು ಡಿಗ್ರಿ, ಮತ್ತೇನಿಲ್ಲ ಇಲ್ಲಿ. ಕನ್ನಡದಲ್ಲಿ ಮೊದಲು ಅರ್ಥ ಮಾಡ್ಕೊಳ್ರಿ ಅದನ್ನ, ಆಮೇಲೆ ಚೇಂಜ್ ಆಫ್ ಡಿಗ್ರಿ ತಾನಾಗಿ ಗೊತ್ತಾಗುತ್ತೆ. ನೆಕ್ಸ್ಟ್, ಮೂರನೇ ಮಾಡಲ್. ಇಲ್ಲಿ 3 ಬರುತ್ತೆ, ಪಾಸಿಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿ ಅಂತ ನೋಡೋಣ ಏನಿದೆ ಅಂತ. ಪಾಸಿಟಿವ್ ನಲ್ಲಿ, ನೋ ಅದರ್ ರಿವರ್ ಇನ್ ಇಂಡಿಯಾ ಈಸ್ ಆಸ್ ಹೋಲಿ ಆಸ್ ದ ಗಂಗೇಸ್.
ಅಂದ್ರೆ ನಮ್ಮ ಭಾರತದಲ್ಲಿ ಗಂಗಾ ನದಿಯಷ್ಟು ಪವಿತ್ರವಾದಂತ ನದಿ ಯಾವುದೂ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಚೇಂಜ್ ಆಫ್ ಡಿಗ್ರಿ ಅಂತ ಹೇಳ್ತಾರೆ. ಕಂಪ್ಯಾರಿಟಿವ್ ಡಿಗ್ರಿಗೆ ಚೇಂಜ್ ಮಾಡಿದಾಗ ಏನಾಗುತ್ತೆ? ದ ಗಂಗೇಸ್ ಈಸ್ ಹೋಲಿಯರ್ ದ್ಯಾನ್ ಎನಿ ಅದರ್ ರಿವರ್ ಇನ್ ಇಂಡಿಯಾ. ನೋಡಿ, ಮೊದಲು ದ ಗಂಗೇಸ್ ಈಸ್, ಈ ಗಂಗಾ ನದಿ ಬಗ್ಗೆ ಹೇಳ್ತಾ ಇದ್ದಾರೆ, ಈಸ್ ಯೂಸ್ ಮಾಡಿದ್ದಾರೆ. ಹೋಲಿಯರ್, ಹೋಲಿಯರ್ ಯಾಕೆ ಬಂತು? ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಇದ್ದಾಗ ಏನಾಗುತ್ತೆ? ಹೋಲಿ ಇದ್ದದ್ದು ಹೋಲಿಯರ್ ಆಗತ್ತೆ. ಓಕೆ, ಆಮೇಲೆ ದ್ಯಾನ್ ಅಂದ್ರೆ ಕಂಪ್ಯಾರಿಸನ್ ಮಾಡುವಾಗ ಬಳಸ್ತೀವಿ. ಎನಿ ಅದರ್ ರಿವರ್ ಅಂತ ಹೇಳಿದ್ದಾರೆ. ಎನಿ ಅದರ್ ರಿವರ್ ಯಾಕಂದ್ರೆ ಇಲ್ಲಿ ನೋ ಅದರ್ ರಿವರ್ ಅಂತ ಹೇಳಿದ್ದಾರೆ. ಯಾವುದೇ ನದಿ ಇಲ್ಲ ಅಂದ್ರೆ ಗಂಗಾ ನದಿಯಷ್ಟು ಪವಿತ್ರವಾದಂತ ನದಿ ಯಾವುದು ಇಲ್ಲ ಅಂತ. ಇನ್ ಇಂಡಿಯಾ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ದ ಗಂಗೇಸ್ ಈಸ್ ದ ಹೋಲಿಯೆಸ್ಟ್ ರಿವರ್ ಇನ್ ಇಂಡಿಯಾ. ಸೂಪರ್ಲೇಟಿವ್ ಡಿಗ್ರಿನಲ್ಲಿ, ಸೂಪರ್ಲೇಟಿವ್ ಡಿಗ್ರಿನಲ್ಲಿ ಇನ್ನೊಂದನ್ನ ತಗೊಳ್ಳೋದಿಲ್ಲ. ಇಲ್ಲಿ ಗಮನ ಇಟ್ಕೊಂಡು ನೋಡ್ರಿ, ಇಲ್ಲಿ ಹೇಳುವಾಗ ಎನಿ ಅದರ್ ರಿವರ್ ಇನ್ ಇಂಡಿಯಾ ಅಂತ ಹೇಳ್ತೀವಿ, ಅದರ್ ರಿವರ್ ಅಂತ ಹೇಳ್ತೀವಿ ಎಲ್ಲಿ? ಪಾಸಿಟಿವ್ ನಲ್ಲಿ, ಕಂಪ್ಯಾರಿಟಿವ್ ನಲ್ಲಿ. ಬಟ್ ಸೂಪರ್ಲೇಟಿವ್ ಅಂತ ಬಂದ್ರೆ ಇನ್ನೊಂದನ್ನ ಕಂಪ್ಯಾರಿಸನ್ ಮಾಡಲ್ಲ ನಾವು, ಇದೇ ಬೆಸ್ಟ್ ಅಂತ ಹೇಳ್ಬಿಡ್ತೀವಿ. ದ ಗಂಗೇಸ್ ಈಸ್ ದ ಹೋಲಿಯೆಸ್ಟ್ ರಿವರ್ ಇನ್ ಇಂಡಿಯಾ, ಮುಗೀತಷ್ಟೇ. ಅದನ್ನೇ ನಾವು ಅದಕ್ಕೋಸ್ಕರ ಅದನ್ನ ಏನಂತ ಕರಿತೀವಿ? ಸೂಪರ್ಲೇಟಿವ್ ಡಿಗ್ರಿ. ಎಲ್ಲೂ ಕಂಪ್ಯಾರಿಸನ್ ಮಾಡ್ತಾ ಇಲ್ಲ, ಅದನ್ನ ಅದೇ ಫೈನಲ್ ಅಂತ ಹೇಳ್ಬಿಡ್ತಾ ಇದೀವಿ. ನೆಕ್ಸ್ಟ್ ಮತ್ತೊಂದು ಈಸಿ ವಾಕ್ಯ ನೋಡೋಣ. ನೋ ಅದರ್ ಅನಿಮಲ್ ಈಸ್ ಆಸ್ ಬಿಗ್ ಆಸ್ ಎಲಿಫೆಂಟ್. ಆನೆಯಷ್ಟು ದೊಡ್ಡದಾದಂಥ ಪ್ರಾಣಿ ಮತ್ತೊಂದು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಇದು ಕಂಪ್ಯಾರಿಟಿವ್ ಡಿಗ್ರಿನಲ್ಲಿ ಚೇಂಜ್ ಮಾಡಿದಾಗ ಎಲಿಫೆಂಟ್ ಈಸ್ ಬಿಗ್ಗರ್ ದ್ಯಾನ್ ಎನಿ ಅದರ್ ಅನಿಮಲ್. ಇಲ್ಲಿ ನೋಡಿ, ಅದರ್ ಅನಿಮಲ್ ಅಂತ ಇದೆ ಅಲ್ಲ, ಸೊ ನೋ ಅಂತ ಇತ್ತು ಇಲ್ಲಿ, ಅದಕ್ಕೆ ಏನ್ ತಗೊಂಡಿದ್ದಾರೆ? ಎನಿ ಅಂತ ತಗೊಂಡಿದ್ದಾರೆ. ಆಮೇಲೆ ಬಿಗ್ ಇತ್ತು, ಬಿಗ್ಗರ್ ಆಗಿದೆ. ಎಲಿಫೆಂಟ್, ಸೊ ಸಿಂಗಲ್ ಇರೋದ್ರಿಂದ ಈಸ್ ಅಂತ ತಗೊಂಡಿದ್ದಾರೆ, ದ್ಯಾನ್ ಕಂಪ್ಯಾರಿಸನ್ ಮಾಡೋಕೆ ಬಳಸಿದ್ದಾರೆ. ಎಲಿಫೆಂಟ್ ಈಸ್ ಬಿಗ್ಗರ್ ದ್ಯಾನ್ ಎನಿ ಅದರ್ ಎನಿಮಲ್. ನೆಕ್ಸ್ಟ್, ಸೂಪರ್ಲೇಟಿವ್ ನಲ್ಲಿ ಎಲಿಫೆಂಟ್ ಈಸ್ ದ ಬಿಗ್ಗೆಸ್ಟ್ ಎನಿಮಲ್ ಅಷ್ಟೇ. ಎಲಿಫೆಂಟ್ ಈಸ್ ದಿ ಬಿಗ್ಗೆಸ್ಟ್ ಎನಿಮಲ್, ಯಾರ ಜೊತೆ ಕಂಪ್ಯಾರಿಸನ್ ಇಲ್ಲ, ಅದೇ ಫೈನಲ್, ಮುಗೀತಲ್ಲಿ. ಸ್ವಲ್ಪ ಇವು ಎಕ್ಸರ್ಸೈಸ್ ಬಹಳ ಇದೆ, ನೀವು ಟ್ರೈ ಮಾಡಬೇಕು ಅದನ್ನ ಮನೆಯಲ್ಲಿ ಇವತ್ತು. ನೋಡೋಣ ಮತ್ತೊಂದು. ನೋ ಅದರ್ ಸಿಟಿ ಇನ್ ಇಂಡಿಯಾ ಈಸ್ ಆಸ್ ಲಾರ್ಜ್ ಆಸ್ ಕಲ್ಕತ್ತಾ. ಕಲ್ಕತ್ತಾದಷ್ಟು ದೊಡ್ಡದಾದಂತ ನಗರ ನಮ್ಮ ಭಾರತದಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈಸಿ ಇದೆ. ಕಲ್ಕತ್ತಾ ಈಸ್ ಲಾರ್ಜರ್ ದ್ಯಾನ್ ಎನಿ ಅದರ್ ಸಿಟಿ ಇನ್ ಇಂಡಿಯಾ ಕಂಪ್ಯಾರಿಟಿವ್ ನಲ್ಲಿ. ಇನ್ನು ಕಲ್ಕತ್ತಾ ಏನಿದೆಯಲ್ಲ, ಇದು ಈ ಭಾರತದಲ್ಲಿರುವಂತ ಬೇರೆ ಎಲ್ಲಾ ನಗರಗಳಿಗಿಂತ ದೊಡ್ಡದಾಗಿದೆ. ಈಗ ಇನ್ನೊಂದು, ಕಲ್ಕತ್ತಾ ಈಸ್ ದಿ ಲಾರ್ಜೆಸ್ಟ್ ಸಿಟಿ ಇನ್ ಇಂಡಿಯಾ. ದ ಬರ್ಬೇಕು ಇಲ್ಲಿ, ನೆನ್ಪಿಟ್ಕೊಡ್ರಿ. ಯಾಕಂದ್ರೆ ಸೂಪರ್ಲೇಟಿವ್ ಡಿಗ್ರಿನಲ್ಲಿ ಅಡ್ಜೆಕ್ಟಿವ್ ಇದ್ದಾಗ ಅದಕ್ಕಿಂತ ಮುಂಚೆ ಕಡ್ಡಾಯವಾಗಿ ನಾವು ದ ಹಾಕ್ಲೇಬೇಕಾಗತ್ತೆ. ಮತ್ತೊಂದು, ನೋ ಅದರ್ ಮೌಂಟ್ ಇನ್ ದ ವರ್ಲ್ಡ್ ಈಸ್ ಆಸ್ ಹೈ ಆಸ್ ಎವರೆಸ್ಟ್. ಜಗತ್ತಿನಲ್ಲಿರುವಂತಹ ಪರ್ವತಗಳಲ್ಲಿ ಮೌಂಟ್ ಎವರೆಸ್ಟ್ ನಟ್ಟು ದೊಡ್ಡದಾದದ್ದು ಯಾವುದೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಕಂಪ್ಯಾರಿಟಿವ್ ನಲ್ಲಿ ಎವರೆಸ್ಟ್ ಈಸ್ ಹೈಯರ್ ದ್ಯಾನ್ ಎನಿ ಅದರ್ ಮೌಂಟ್ ಇನ್ ದ ವರ್ಲ್ಡ್. ಆಮೇಲೆ ಎವರೆಸ್ಟ್ ಈಸ್ ದ ಹೈಯೆಸ್ಟ್ ಮೌಂಟ್ ಇನ್ ದ ವರ್ಲ್ಡ್ ಅಂತ ಬರುತ್ತೆ. ಸೊ ಇದನ್ನ ಟ್ರೈ ಮಾಡಿ ನೋಡೋಣ. ಇಲ್ಲೇ ಸಮ್ ಕಂಟ್ರೀಸ್ ಆರ್ ಅಟ್ ಲೀಸ್ಟ್ ಆಸ್ ಹಾಟ್ ಆಸ್ ಇಂಡಿಯಾ. ಬರೀರಿ ನೋಡೋಣ, ಬರೆದು ಟ್ರೈ ಮಾಡ್ರಿ. ಸಮ್ ಕಂಟ್ರೀಸ್ ಆರ್ ಅಟ್ ಲೀಸ್ಟ್ ಏನ್ ಬರಬಹುದು, ಟ್ರೈ ಮಾಡ್ರಿ, ಬರೀರಿ. ಬರ್ದ್ರಿ? ನೋಡೋಣ ಏನು ಉತ್ತರ ಇದೆ. ಸಮ್ ಕಂಟ್ರೀಸ್ ಆರ್ ಹಾಟರ್ ದ್ಯಾನ್ ಇಂಡಿಯಾ. ಓಕೆ, ಸ್ವಲ್ಪ ವಾಕ್ಯ ಬದಲಾವಣೆ ಇದೆ ನೋಡಿ ಇಲ್ಲಿ, ಅವು ಮೇಲಿನ ವಾಕ್ಯಗಳಿಗೂ ಇದಕ್ಕೂ. ಸಮ್ ಕಂಟ್ರೀಸ್ ಆರ್ ಅಟ್ ಲೀಸ್ಟ್ ಆಸ್ ಹಾಟ್ ಆಸ್ ಇಂಡಿಯಾ. ಕೆಲವೊಂದು ದೇಶಗಳು ಏನಿದಾವಲ್ಲ, ಅವು ಕಡಿಮೆ ಅಂತಂದ್ರೆ ಭಾರತದಷ್ಟಾದ್ರೂ ಬಿಸಿ ಇವೆ ಅಂತ ಹೇಳ್ತಾ ಇದ್ದಾರೆ. ಅದು ಇಂಗ್ಲಿಷ್ ನಲ್ಲಿ ಬಂದಾಗ ಏನಾಗುತ್ತೆ, ಕಂಪ್ಯಾರಿಟಿವ್ ಡಿಗ್ರಿನಲ್ಲಿ ಸಮ್ ಕಂಟ್ರೀಸ್ ಆರ್ ಹಾಟರ್ ದ್ಯಾನ್ ಇಂಡಿಯಾ ಅಂತ ಆಗುತ್ತೆ. ಅಂದ್ರೆ ಕನಿಷ್ಠ ಅಂದ್ರೆ ಭಾರತವನ್ನ ಬಿಟ್ಟರೆ ಅದಕ್ಕಿಂತ ಜಾಸ್ತಿನೇ ಇದೆ ಅಂತ ಆಗುತ್ತೆ.
ಇಂಡಿಯಾ ಈಸ್ ನಾಟ್ ದ ಹಾಟೆಸ್ಟ್ ಕಂಟ್ರಿ ಆಫ್ ಆಲ್ ಕಂಟ್ರೀಸ್. ಭಾರತ ಹಾಟ್ ಕಂಟ್ರಿ ಅಲ್ಲ, ನೆನ್ಪಿಟ್ಟುಕೊಳ್ರಿ. ಓಕೆ, ಈ ತರ ಆಗುತ್ತೆ ಸೂಪರ್ಲೇಟಿವ್ ಡಿಗ್ರಿನಲ್ಲಿ. ಇದಕ್ಕೊಂದು ಸ್ವಲ್ಪ ನಿಮ್ಮ ಎಕ್ಸ್ಟ್ರಾ ಎಫರ್ಟ್, ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗತ್ತೆ. ಇರ್ಲಿ, ಪರವಾಗಿಲ್ಲ. ನೆಕ್ಸ್ಟ್ 4ನೇ ಮಾಡೆಲ್ನಲ್ಲಿ ವೆರಿ ಫ್ಯೂ ಲೀಡರ್ಸ್ ಇನ್ ಇಂಡಿಯಾ ವರ್ ಸೋ ಗ್ರೇಟ್ ಆಸ್ ಮಹಾತ್ಮ ಗಾಂಧಿ. ಭಾರತದಲ್ಲಿದ್ದಂತಹ ಕೆಲವು ನಾಯಕರು ಮಾತ್ರ ಮಹಾತ್ಮ ಗಾಂಧೀಜಿಯವರ ತರ ಇದ್ರು, ಗ್ರೇಟ್ ಇದ್ರು ಅಂತ ಹೇಳ್ತಾ ಇದ್ದಾರೆ. ಕಂಪ್ಯಾರಿಸನ್ ತಂದ್ರೆ ಅದನ್ನ ಮಹಾತ್ಮ ಗಾಂಧಿ ವಾಸ್ ಗ್ರೇಟರ್ ದ್ಯಾನ್ ಮೋಸ್ಟ್ ಅದರ್ ಲೀಡರ್ಸ್ ಇನ್ ಇಂಡಿಯಾ. ಭಾರತದಲ್ಲಿ ಇದ್ದಂತಹ ಬಹಳಷ್ಟು ನಾಯಕರಲ್ಲಿ ಮಹಾತ್ಮ ಗಾಂಧೀಜಿ ಏನಿದ್ರು, ಗ್ರೇಟ್ ಇದ್ರು. ಅದೇ ಸೂಪರ್ ನಲ್ಲಿ ಬಂದಾಗ ಮಹಾತ್ಮ ಗಾಂಧಿ ವಾಸ್ ಒನ್ ಆಫ್ ದ ಗ್ರೇಟೆಸ್ಟ್ ಲೀಡರ್ಸ್ ಇನ್ ಇಂಡಿಯಾ. ಓಕೆ, ವಾಸ್ ಒನ್ ಆಫ್ ದ ಅಂತ ಹೇಳ್ತಾ ಇದಾರೆ, ಅವರೊಬ್ಬರೇ ಗ್ರೇಟ್ ಅಲ್ಲ, ಅಂತವ್ರು ಇದ್ರು ಅಂತ ಅರ್ಥ ಬರುತ್ತದು. ಓಕೆ, ಇಲ್ಲಿ ನೋಡಿ, ಅವರು ಒಬ್ರು. ವೆರಿ ಫ್ಯೂ ಲೀಡರ್ಸ್ ಅಂದ್ರೆ ಮಹಾತ್ಮ ಗಾಂಧೀಜಿ ತರ ಕೆಲವೊಬ್ರು ಇದ್ರು ಅಂತ ಅರ್ಥ ಅದು. ನೆಕ್ಸ್ಟ್, ವೆರಿ ಫ್ಯೂ ಬಿಲ್ಡಿಂಗ್ಸ್ ಇನ್ ಇಂಡಿಯಾ ಆರ್ ಆಸ್ ಫೈನ್ ಆಸ್ ದ ತಾಜ್ ಮಹಲ್. ಭಾರತದಲ್ಲಿರುವಂತಹ ಕೆಲವೊಂದು ಬಿಲ್ಡಿಂಗ್ಗಳು ಮಾತ್ರ ತಾಜ್ ಮಹಲ್ ಅಷ್ಟು ಚೆನ್ನಾಗಿವೆ ಅಂತ ಹೇಳ್ತಾ ಇದ್ದಾರೆ. ಅದು ಕಂಪ್ಯಾರಿಟಿವ್ ಅಲ್ಲಿ ಬಂದಾಗ ದ ತಾಜ್ ಮಹಲ್ ಈಸ್ ಫೈನರ್ ದ್ಯಾನ್ ಮೋಸ್ಟ್ ಅದರ್ ಬಿಲ್ಡಿಂಗ್ಸ್ ಇನ್ ಇಂಡಿಯಾ. ಓಕೆ, ಫೈನರ್ ದ್ಯಾನ್ ಎನಿ ಅದರ್ ಬಿಲ್ಡಿಂಗ್ಸ್ ಅಲ್ಲ, ಮೋಸ್ಟ್ ಅದರ್ ಬಿಲ್ಡಿಂಗ್ಸ್ ಅಂದ್ರೆ ಕೆಲವೊಂದು ಮಾತ್ರ ಚೆನ್ನಾಗಿವೆ, ಕೆಲವೊಂದು ಚೆನ್ನಾಗಿಲ್ಲ. ಸೊ ಹಾಗಾಗಿ ಕೆಲವೊಂದು ಏನ್ ಚೆನ್ನಾಗಿಲ್ವಲ್ಲ, ಅದ್ರ ಬದಲಾಗಿ ತಾಜ್ ಮಹಲ್ ಚೆನ್ನಾಗಿದೆ ಅಂತ ಅರ್ಥ. ಅದು ಕೊನೆಯಲ್ಲಿ ದ ತಾಜ್ ಮಹಲ್ ಈಸ್ ದ ಫೈನೆಸ್ಟ್ ಬಿಲ್ಡಿಂಗ್ ಇನ್ ಇಂಡಿಯಾ ಅಂತ ಆಗುತ್ತೆ. ಹಾಗೇನೆ ವೆರಿ ಫ್ಯೂ ಎಕ್ಸರ್ಸೈಸಸ್ ಆರ್ ಆಸ್ ಹೆಲ್ದಿ ಆಸ್ ಸ್ವಿಮ್ಮಿಂಗ್. ಈ ಹೇಗೆ ನಾವು ಈಜ್ತೀವಲ್ವಾ, ಸೊ ಅದರಲ್ಲಿ ಈಜಿನ ತರಾನೇ ಕೆಲವೊಂದು ಎಕ್ಸರ್ಸೈಸ್ಗಳು ನಮಗೆ ಏನು ಹೆಲ್ದಿ ಅಂತ ಹೇಳ್ತಾ ಇದ್ದಾರೆ. ಅದೇ ಇದರಲ್ಲಿ ಬಂದಾಗ ಕಂಪ್ಯಾರಿಟಿವ್ ಅಲ್ಲಿ ಬಂದಾಗ ಸ್ವಿಮ್ಮಿಂಗ್ ಈಸ್ ಹೆಲ್ದಿಯರ್ ದ್ಯಾನ್ ಮೋಸ್ಟ್ ಆಫ್ ದ exercises ಅಂತ. ಮೋಸ್ಟ್ ಅದರ್ ಎಕ್ಸರ್ಸೈಸಸ್, ಸ್ವಿಮ್ಮಿಂಗ್ ಈಸ್ ಒನ್ ಆಫ್ ದ ಹೆಲ್ದಿಯೆಸ್ಟ್ ಎಕ್ಸರ್ಸೈಸ್ ಅಂದ್ರೆ ಒನ್ ಆಫ್ ದ, ಬಹಳಷ್ಟಿವೆ, ಅದರಲ್ಲಿ ಇದು ಒಂದು ಅಂತ ಬರುತ್ತದು. ಇವುಗಳನ್ನ ಆಮೇಲೆ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಎಕ್ಸರ್ಸೈಸ್ ಅಂತ ಕೊಟ್ಟಿದ್ದಾರೆ, ಇವನ್ನೆಲ್ಲವನ್ನು ಕೂಡ ಇವತ್ತೇ ಒಂದ್ಸಾರಿ ಟ್ರೈ ಮಾಡಿ. ನೀವೇ ಏನ್ ಮಾಡಿ, ಇವುಗಳನ್ನ ಕಂಪ್ಯಾರಿಟಿವ್ ಡಿಗ್ರಿಗೆ ತಗೊಂಡು ಆಮೇಲೆ ಸೂಪರ್ಲೇಟಿವ್ ಡಿಗ್ರಿನಲ್ಲಿ ಹಾಕಿ ಒಂದ್ಸಾರಿ ಚಾಟ್ ಜಿಪಿಟಿನಲ್ಲಿ ಚೆಕ್ ಮಾಡಿ. ಏನ್ ಹಾಕೋದು, ಈ ಸೆಂಟೆನ್ಸ್ ಹಾಕೋದು. ಮೊದಲು ನೀವು ಟ್ರೈ ಮಾಡೋದು, ಬುಕ್ನಲ್ಲಿ ನೀವು ಬರೆಯೋದು. ನೀವು ಬುಕ್ನಲ್ಲಿ ಬರೆದು ಕೆಳಗಡೆ ಜಾಗ ಬಿಡೋದು, ಇದನ್ನ ವಾಕ್ಯ ಬರ್ಕೊಂಡು ಕೆಳಗಡೆ ನೀವು ಬರೆಯೋದು. ಆಮೇಲೆ ಅದನ್ನ ಚೆಕ್ ಮಾಡೋದು, ಏನು ಕಂಪ್ಯಾರಿಟಿವ್ ಡಿಗ್ರಿ ನೀವು ಬರೆಯೋದು, ಆ ಚಾಟ್ ಜಿಪಿಟಿಯಲ್ಲಿ ಹಾಕಿ ಇದೇ ಸೆಂಟೆನ್ಸ್ ಅನ್ನು ಹಾಕಿ ಚೇಂಜ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ ಅಂತ ಹಾಕೋದು. ಕರೆಕ್ಟ್ ಉತ್ತರ ಕೊಡುತ್ತದು, ನಿಮ್ದು ಎಲ್ಲಿ ಮಿಸ್ಟೇಕ್ ಆಯ್ತು ನೋಡ್ಕೊಳ್ಳೋದು. ಓಕೆ, ಆ ರೀತಿ ಪ್ರಾಕ್ಟೀಸ್ ಮಾಡ್ಕೊಂಡ್ರಿ ಅಂದ್ರೆ ಬರುತ್ತಿದ್ದು ಒಂದು 2ರಿಂದ 5 ಮಾರ್ಕ್ಸ್ ಬರುತ್ತಿದ್ದು UPSC ಎಕ್ಸಾಮ್ ಅಲ್ಲಿ. ನೆಕ್ಸ್ಟ್ ಪ್ರಿಪೋಸಿಷನ್ಸ್ ಆಗಿದೆ. ನೆಕ್ಸ್ಟ್ ನಾವು ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಸ್ಪೀಚ್ ಕಲಿಯೋಣ. ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಕಲಿಯೋಣ. ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ತುಂಬಾ ಈಸಿ ಇದೆ, ಚೆನ್ನಾಗಿದೆ ಇದು ಕೂಡ. ಇದು ಕರ್ತರಿ ಮತ್ತು ಕರ್ಮಣಿ ಪ್ರಯೋಗ ಅಂತ ಹೇಳ್ತಿದ್ದೆ. ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ಅಂದ್ರೆ ನಮ್ಮ ಕನ್ನಡದಲ್ಲಿ ನಾವು ಸಾಮಾನ್ಯವಾಗಿ ಕರ್ಮಣಿ ಪ್ರಯೋಗ ಮಾಡಲ್ಲ. ಅಂದ್ರೆ ಈಗ ನಾವೇನ್ ಹೇಳ್ತೀವಿ, ರಾಮ, ಇವನು ಯಾರು, ಇವನು ಕರ್ತೃ ಅಲ್ವಾ, ರಾವಣನನ್ನು ಏನ್ ಮಾಡಿದ, ಕೊಂದನು ಅಲ್ವಾ, ಇದು ಕ್ರಿಯೆ. ಈಗ ಈಗ ಇಂಗ್ಲಿಷ್ ನಲ್ಲಿ ಏನ್ ಹೇಳ್ತಾರೆ, ಇದನ್ನ ಇದ್ರ ಉಲ್ಟಾ ಬರೀತಾರೆ ಅವ್ರು. ಏನಂದ್ರೆ ರಾವಣನು ರಾಮನಿಂದ ಕೊಲ್ಲಲ್ಪಟ್ಟನು. ಹಿಂದಿ ಮತ್ತು ಇಂಗ್ಲಿಷ್ ನಲ್ಲಿ ಈ ತರ ವಾಕ್ಯ ಬಳಕೆ ಜಾಸ್ತಿ, ಹಿಂದಿ ಮತ್ತು ಇಂಗ್ಲಿಷ್ ನಲ್ಲಿ. ನಮ್ಮ ಕನ್ನಡದಲ್ಲಿ ನಾವು ಈ ತರ ನೇರವಾಗಿ ಬಳಸ್ತೀವಿ. ಓಕೆ, ಸೊ ಇದೇನಿದೆ, ಇದು ಕರ್ತರಿ ಪ್ರಯೋಗ ಅಂತ ಕರಿತೀವಿ ಇದನ್ನ.
ಕರ್ಮಣಿ ಪ್ರಯೋಗ ಅಂತ ಕರಿತೀವಿ. ಸೊ ಒಂದಕ್ಕೊಂದು ಬದಲಾವಣೆ ಹೇಗ್ ಮಾಡ್ತೀವಲ್ಲ ಅದನ್ನೇ ನಾವು ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಅಂತ ಕರಿತೀವಿ. ಆಕ್ಟಿವ್ ವಾಯ್ಸ್ ಅಂತಂದ್ರೆ ಒಂದನೇದು, ಪ್ಯಾಸಿವ್ ವಾಯ್ಸ್ ಅಂತ ಅಂದ್ರೆ ಎರಡನೇದೇನಿದೆಯಲ್ಲ ಇದು. ರಾವಣನು ರಾಮನಿಂದ ಕೊಲ್ಲಲ್ಪಟ್ಟನು. ಇಷ್ಟೇ ಬದಲಾವಣೆ ಮಾಡ್ಕೊಂಡ್ರೆ ಮುಗೀತು. ತುಂಬಾ ಈಸಿ ಇದೆ ಇದು ಕೂಡ. ನೋಡೋಣ ಏನಿದೆ. ಕನ್ನಡ ಭಾಷೆಯಲ್ಲಿ ಕರ್ಮಣಿ ಪ್ರಯೋಗದ ವಾಕ್ಯಗಳು ವಿಶೇಷವಾಗಿ ಉಪಯೋಗಿಸಲ್ಪಡುವುದಿಲ್ಲ. ಆದರೆ ಇಂಗ್ಲಿಷ್ ಭಾಷೆಯಲ್ಲಿ ಈ ತರದ ವಾಕ್ಯಗಳು ಹೆಚ್ಚು ಪ್ರಮಾಣದಲ್ಲಿ ಉಪಯೋಗಿಸಲ್ಪಡುತ್ತವೆ. ಆದ ಕಾರಣ ವಿದ್ಯಾರ್ಥಿಗಳು ಇವುಗಳ ಬಗ್ಗೆ ಚೆನ್ನಾಗಿ ತಿಳಿದುಕೊಳ್ಳುವುದು ಅತ್ಯಂತ ಅಗತ್ಯವಾಗಿದೆ. ನೋಡೋಣ ಆಕ್ಟಿವ್ ವಾಯ್ಸ್ ಅಂತ ಆದ್ರೆ ಏನಿದೆ. ಇಲ್ಲಿ ಕರ್ತೃ ಪ್ರಧಾನವಾಗಿರುವಂತ ವಾಕ್ಯ ಇರುತ್ತೆ. ಇದು ಕರ್ತೃ ಪ್ರಧಾನ ಅಂದ್ರೆ ಯಾರು ಕೆಲಸ ಮಾಡ್ತಾ ಇರ್ತಾರಲ್ಲ ಅವರು ಇಲ್ಲಿ ಮುಖ್ಯ ಆಗ್ತಾರೆ. ಪ್ಯಾಸಿವ್ ವಾಯ್ಸ್ ಅಂತ ಅಂದ್ರೆ ಅಲ್ಲಿ ಪ್ಯಾಸಿವ್ ವಾಯ್ಸ್ ಅಲ್ಲಿ ಏನಾಗಿರುತ್ತಂತ ಅಂದ್ರೆ ಕರ್ಮ ಪ್ರಧಾನವಾಗಿರುತ್ತೆ. ಓಕೆ, ಕರ್ಮ ಅಂದ್ರೆ ಕರ್ತೃವಿನಿಂದ ಒಂದು ಕೆಲಸ ನಡೀತಾ ಇರುತ್ತಲ್ಲ ಆ ಕೆಲಸಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಇರುತ್ತೆ. ಉದಾಹರಣೆ ಇಲ್ಲಿ ವಾಕ್ಯ ಕೊಟ್ಟಿದ್ದಾರೆ ನೋಡೋಣ ಒಂದು. ಏನಿದೆ ಓದಿ. ರವಿ ಕಿಕ್ಸ್ ದ ಬಾಲ್. ರವಿ ಬಾಲ್ ಅನ್ನು ಒದ್ದ. ದ ಬಾಲ್ ಈಸ್ ಕಿಕ್ಡ್ ಬೈ ರವಿ. ಎರಡು ಸೆಂಟೆನ್ಸ್ ಒಂದೇ ಅರ್ಥ ಕೊಡುತ್ತೆ. ಬಾಲು ರವಿಯಿಂದ ಒದೆಯಲ್ಪಟ್ಟಿತು. ಓಕೆ, ದೀಸ್ ಟೂ ಸೆಂಟೆನ್ಸಸ್ ಗಿವ್ ದ ಸೇಮ್ ಮೀನಿಂಗ್ ಬಟ್ ದೇ ಆರ್ ಸೇಡ್ ಇನ್ ಡಿಫ್ರೆಂಟ್ ವೇಸ್. ಎರಡು ಅರ್ಥ ಒಂದೇ ಕೊಡುತ್ತೆ ಆದ್ರೆ ಹೇಳುವಾಗ ವಿಭಿನ್ನವಾಗಿ ಹೇಳಿದ್ದಾರೆ ಅದನ್ನ. ಇನ್ ಸೆಂಟೆನ್ಸ್ ಒಂದನೇ ಸೆಂಟೆನ್ಸ್ ಅಲ್ಲಿ ಏನಿದೆ, ದ ಸಬ್ಜೆಕ್ಟ್ ಈಸ್ ರವಿ. ಇಲ್ಲಿ ನೋಡಿ ನಾವು ಸಬ್ಜೆಕ್ಟ್ ಪ್ರೆಡಿಕೇಟ್ ಅಂತ ಕಲ್ತಿದ್ವಿ, ನೆನಪಿದೆ ನಿಮಗೆ? ಸಬ್ಜೆಕ್ಟ್ ಅಂದ್ರೆ ಏನ್ ಬಿಗಿನಿಂಗ್ ಅಲ್ಲಿ ಇರುತ್ತಲ್ಲ ಅದು ನಾಮಪದ ಅಥವಾ ಪ್ರೊನೌನ್, ಮುಂದಿರೋದೆಲ್ಲ ಏನು ಪ್ರೆಡಿಕೇಟ್. ಓಕೆ, ಹಿ ಈಸ್ ದ ಡೂವರ್ ಆಫ್ ದ ಆಕ್ಷನ್. ಇಲ್ಲೇನಿದೆಯಲ್ಲ ಒಂದೇದ್ರಲ್ಲಿ ರವಿ ಡೂವರ್, ಕೆಲಸವನ್ನು ಮಾಡ್ತಾ ಇದ್ದಾನೆ. ಹಿಯರ್ ದ ಸಬ್ಜೆಕ್ಟ್ ಈಸ್ ಆಕ್ಟಿವ್ ಅಂಡ್ ಇಟ್ ಈಸ್ ಸೇಡ್ ಟು ಬಿ ಇನ್ ಆಕ್ಟಿವ್ ವಾಯ್ಸ್. ಸೊ ಅವನೇ ಕೆಲಸ ಮಾಡ್ತಾ ಇದ್ದಾನಲ್ವಾ ಅದಕ್ಕೋಸ್ಕರ ಇದನ್ನ ಆಕ್ಟಿವ್ ವಾಯ್ಸ್ ಅಂತ ಕರಿತೀವಿ. ನೆಕ್ಸ್ಟ್, ಇನ್ ಸೆಂಟೆನ್ಸ್ 2 ದ ವರ್ಡ್ ಬಾಲ್ ಈಸ್ ದ ಸಬ್ಜೆಕ್ಟ್. ಇಲ್ಲಿ ನೋಡಿ ಸೆಂಟೆನ್ಸ್ 2 ಇದು ಸಬ್ಜೆಕ್ಟ್ ಆಗುತ್ತೆ, ಇದೇನಾಗತ್ತೆ ಪ್ರೆಡಿಕೇಟ್ ಆಗತ್ತೆ. ಅರ್ಥ ಆಗ್ತಾ ಇದೆ? ಇದು ಸಬ್ಜೆಕ್ಟ್ ಆಗುತ್ತೆ, ಇದು ಪ್ರೆಡಿಕೇಟ್ ಆಗುತ್ತೆ. ಇದರಲ್ಲಿ ಬಾಲ್ ಸುಮ್ಮನೆ ಇದೆ ಅಲ್ವಾ, ಬಾಲ್ ಏನಾದ್ರು ಕೆಲಸ ಮಾಡಿದೆ ಇಲ್ಲಿ, ಮಾಡಿರೋಣ ಯಾರು ಕೆಲಸ? ರವಿ. ಸೊ ಅದಕ್ಕೋಸ್ಕರ ಇದೇನಾಗತ್ತೆ ಪ್ಯಾಸಿವ್ ವಾಯ್ಸ್. ಕ್ಲಿಯರ್? ಇನ್ನೂ ಈಸಿಯಾಗಿ ಅಂತಂದ್ರೆ ಅದೇ ರಾಮ ಮತ್ತು ರಾವಣದ ಎಕ್ಸಾಂಪಲ್ ನೀವು ನೆನ್ಪಿಟ್ಕೊಳ್ಬಹುದು. ಹೇಗೆ? ಈ ತರ ಆಕ್ಟಿವ್ ವಾಯ್ಸ್ ನಲ್ಲಿ ರಾಮ ರಾವಣನನ್ನು ಕೊಂದನು. ಇಲ್ಲಿ ಇದೇನಿದೆ ಇದು ಸಬ್ಜೆಕ್ಟ್, ಇದು ಪ್ರೆಡಿಕೇಟ್. ಇಲ್ಲಿ ರಾಮ ಏನಿದೆ ಸಬ್ಜೆಕ್ಟ್ ಏನಿದೆ, ಇಲ್ಲಿ ಆಕ್ಟಿವ್ ಇದಾನೆ ಇವನು, ಆಕ್ಟಿವ್. ಈಗ ಪ್ಯಾಸಿವ್ ವಾಯ್ಸ್ ನಲ್ಲಿ ರಾವಣನು ರಾಮನಿಂದ ಕೊಲ್ಲಲ್ಪಟ್ಟನು. ಇಲ್ಲಿ ಸಬ್ಜೆಕ್ಟ್ ಯಾವುದು? ರಾವಣ. ಸಬ್ಜೆಕ್ಟ್ ಇದು. ಆಕ್ಟಿವ್ ಇದೆಯಾ ಇಲ್ಲಿದು? ಇಲ್ಲ, ಇವನು ಸುಮ್ಮನೆ ಇದ್ದ, ರಾಮ ಇವನನ್ನ ಕೊಂದ. ಸೊ ಪ್ರೆಡಿಕೇಟ್ ಆಕ್ಟಿವ್ ಇದೆ ಇಲ್ಲಿ. ಸೊ ಅದಕ್ಕೋಸ್ಕರ ಇದನ್ನ ಏನಂತ ಕರಿತೀವಿ? ಪ್ಯಾಸಿವ್ ವಾಯ್ಸ್. ಸಬ್ಜೆಕ್ಟ್ ಆಕ್ಟಿವ್ ಇದ್ದದ್ರಿಂದ ಆಕ್ಟಿವ್ ವಾಯ್ಸ್, ಸಬ್ಜೆಕ್ಟ್ ಸುಮ್ಮನೆ ಇರೋದ್ರಿಂದ ಅದನ್ನ ಪ್ಯಾಸಿವ್ ವಾಯ್ಸ್ ಅಂತ ಕರಿತಾ ಇದೀವಿ ಅಷ್ಟೇ. ಸರಿ, ನೋಡೋಣ ಎಕ್ಸಾಂಪಲ್ಸ್ ಯಾವ ತರ ವಾಕ್ಯಗಳ ರಚನೆ ಆಗುತ್ತೆ. ಸರಿ, ಗಮನ ಇಟ್ಕೊಂಡು ನೋಡ್ರಿ. ಕರ್ತರಿ ಪ್ರಯೋಗದ ವಾಕ್ಯವು ಸಕರ್ಮಕವೂ ಆಗಿರಬಹುದು ಅಥವಾ ಅಕರ್ಮಕವೂ ಆಗಿರಬಹುದು. ಆದರೆ ಅಕರ್ಮಕ ಕರ್ತರಿ ಪ್ರಯೋಗದ ವಾಕ್ಯವನ್ನ ಪ್ಯಾಸಿವ್ ವಾಯ್ಸ್ ನಲ್ಲಿ ಪರಿವರ್ತಿಸಲು ಬರುವುದಿಲ್ಲವೆಂಬುದನ್ನ ಲಕ್ಷ್ಯದಲ್ಲಿಟ್ಟಿರಬೇಕು. ಅಂದ್ರೆ ಈಗ ಒಂದು ವಾಕ್ಯ ಇರುತ್ತೆ ಅನ್ಕೊಳ್ಳೋಣ, ಆ ವಾಕ್ಯದಲ್ಲಿ ಕರ್ಮಪದ ಇರಬಹುದು, ಇಲ್ದೇನೂ ಇರಬಹುದು. ಓಕೆ, ಈಗ ಆಕ್ಟಿವ್ ವಾಯ್ಸ್ ಇದೆ ಇಟ್ಕೊಳ್ರಿ, ಇಲ್ಲಿ ಕರ್ಮಪದ ಇರಬಹುದು ಅಥವಾ ಕರ್ಮಪದ ಇಲ್ದೇನೂ ಇರಬಹುದು. ಆದ್ರೆ ಕರ್ಮಪದ ಇದನ್ನ ನಾವು ಏನ್ ಮಾಡ್ಬೋದು, ಪ್ಯಾಸಿವ್ ವಾಯ್ಸ್ಗೆ ಕನ್ವರ್ಟ್ ಮಾಡ್ಕೊಳ್ಬಹುದು. ಇದನ್ನ ಪ್ಯಾಸಿವ್ ಆಗಿ ಕನ್ವರ್ಟ್ ಮಾಡೋಕ್ ಬರಲ್ಲ, ನೆನ್ಪಿಟ್ಕೊಳ್ರಿ. ಕರ್ಮಪದ ಇಲ್ಲ ಅಂತಂದ್ರೆ ಅದನ್ನ ಏನಂತ ಕರಿತೀವಿ? ಅಕರ್ಮಕ ಅಂತ ಕರಿತೀವಿ. ಅಕರ್ಮ, ಇದು ಸಕರ್ಮಕ. ಸಕರ್ಮಕ ಓಕೆ, ಟ್ರಾನ್ಸಿಟಿವ್, ಇಂಟ್ರಾನ್ಸಿಟಿವ್ ಅಂತ ಕರೀತಾರೆ. ಅಥವಾ ಇದನ್ನ ಬರ್ಕೊಡ್ರಿ, ಇದನ್ನ ಶಾರ್ಟ್ ಆಗಿ ಟ್ರಾನ್ಸಿಟಿವ್, ಇದನ್ನ ಇಂಟ್ರಾನ್ಸಿಟಿವ್ ಅಂತ ಕರಿತೀವಿ. ಸೊ ಈ ತರ ವಾಕ್ಯ ಇದ್ರೆ ಅಲ್ಲಿ ಕರ್ಮ ಪದಾನೇ ಇರ್ಲಿಲ್ಲ ಅಂತ ಅಂದ್ರೆ ಅದನ್ನ
ಪ್ಯಾಸಿವ್ ವಾಯ್ಸ್ಗೆ ಕನ್ವರ್ಟ್ ಮಾಡೋಕೆ ಬರೋದಿಲ್ಲ, ಬೇಕಾಗತ್ತದ ನಮಗೆ. ಸರಿ ಸರ್, ನೀವೇನು ಹೇಳ್ತಾ ಇದ್ದೀರಿ, ಬಟ್ ಒಂದು ವಾಕ್ಯ ಸಕರ್ಮಕವೋ ಅಕರ್ಮಕವೋ ಅಂತ ಹೆಂಗ್ ಕಂಡುಹಿಡಿಯೋದು? ಅದಕ್ಕೆ ನೋಡಿ ಏನ್ ಮಾಡ್ಬೇಕಂತ ಅಂದ್ರೆ, ವಾಕ್ಯಕ್ಕೆ ವಾಟ್ ಅನ್ನುವಂತ ಪ್ರಶ್ನೆ ಹಾಕ್ಬೇಕು. ರಾಮ ರಾವಣನನ್ನು ವಾಕ್ಯ ಇದೆ ಅನ್ಕೊಳ್ಳಿ, ಇದನ್ನ ಪ್ಯಾಸಿವ್ ವಾಯ್ಸ್ಗೆ ಕನ್ವರ್ಟ್ ಮಾಡಿ ಅಂದ್ರೆ ಅಲ್ಲಿ ಕೆಲಸ ಏನಾದ್ರು ಆಗಿದೆ? ಕೆಲಸನೇ ಆಗಿಲ್ಲ ಅಲ್ಲಿ. ಅದಕ್ಕೋಸ್ಕರ ವಾಟ್ ಅನ್ನುವಂತ ಪ್ರಶ್ನೆ ಹಾಕಿದಾಗ ನಮಗೆ ಉತ್ತರ ಸಿಗಬೇಕಲ್ಲಿ. ಈಗ ಉದಾಹರಣೆ ನೋಡೋಣ. ರವಿ ಕಿಕ್ಸ್ ದ ಬಾಲ್. ರವಿ ಬಾಲ್ ಅನ್ನು ಒದ್ದ. ರವಿ ಕಿಕ್ಸ್ ವಾಟ್ ಪ್ರಶ್ನೆ ಹಾಕಿದಾಗ ಬಾಲ್ ಅಂತ ಸಿಕ್ತು. ಸೊ ಬಾಲ್ ಅನ್ನುವಂಥದ್ದು ಏನಿದು? ಸಕರ್ಮಕ. ಕರ್ಮ ಇದೆ ಇಲ್ಲಿ. ಓಕೆ, ಇಲ್ಲಿ ಉತ್ತರ ದೊರೆಯೋದ್ರಿಂದ ಇದಕ್ಕೆ ಸಕರ್ಮಕ ಕರ್ತರಿ ಪ್ರಯೋಗ ಅಂತ ಕರಿತೀವಿ. ಓಕೆ, ಆಮೇಲೆ ಈಗ ಉದಾಹರಣೆ, ದ ಡಾಗ್ ಬಾರ್ಕ್ಸ್ ಅಂತ ಇದೆ. ದ ಡಾಗ್ ಬಾರ್ಕ್ಸ್ ವಾಟ್? ನಾಯಿ ಬೊಗಳುತ್ತದೆ. ಏನ್ ಬೊಗಳುತ್ತದೆ ಅಂದ್ರೆ? ನಾಯಿ ಬೊಗಳುತ್ತದೆ ಅಷ್ಟೇ. ಏನ್ ಬೊಗಳುತ್ತದು? ಶಬ್ದ ಅಷ್ಟೇ ಬರುತ್ತಲ್ಲ, ಏನ್ ಬೊಗಳುತ್ತಲ್ವಾ ಅದು ಗೊತ್ತಿಲ್ವಲ್ಲ. ಸೊ ಅದಕ್ಕೆ ಎಂತ ಕರೀತಾರೆ ಅದನ್ನ, ಆ ವಾಕ್ಯವನ್ನ ಇಂಟ್ರಾನ್ಸಿಟಿವ್ ಅಂತ ಕರೀತಾರೆ. ಅಲ್ಲಿ ಇಲ್ಲಿ ಉತ್ತರ ಸಿಗ್ತಾ ಇಲ್ಲ ನಮ್ಗೆ, ಅದಕ್ಕೋಸ್ಕರ ಅದನ್ನ ಅಕರ್ಮಕ ವಾಕ್ಯ ಅಂತ ಕರಿತೀವಿ. ಇದನ್ನ ನಾವು ಪ್ಯಾಸಿವ್ ವಾಯ್ಸ್ ಕನ್ವರ್ಟ್ ಮಾಡೋಕ್ ಬರಲ್ಲ. ದ ಡಾಗ್ ಬಾರ್ಕ್ಸ್ ಇದನ್ನ ಬಾರ್ಕ್ಸ್ ಡಾಗ್ ದ ಅಂತ ಅಂದ್ರೆ ಕನ್ವರ್ಟ್ ಮಾಡೋಕ್ ಬರುತ್ತಾ? ಈಗ ಮೇಲಿನ ವಾಕ್ಯ ಏನಿತ್ತು? ದ ರವಿ ಏನಿತ್ತು? ರವಿ ಕಿಕ್ಸ್ ದ ಬಾಲ್ ಅಂತ ಇತ್ತು, ಅಥವಾ ಅದು ಬಾಲ್ ವಾಸ್ ದ ರವಿ ಅಲ್ಲ. ರವಿ ಕಿಕ್ಸ್ ದ ಬಾಲ್, ದ ಬಾಲ್ ವಾಸ್ ಕಿಕ್ಡ್ ಬೈ ರವಿ. ಓಕೆ, ಇದು ಆಕ್ಟಿವ್ ಇತ್ತು, ಇದು ಪ್ಯಾಸಿವ್ ವಾಯ್ಸ್ಗೆ ಬದಲಾಯಿತು. ಸೊ ಇದನ್ನ ಆಕ್ಟಿವ್ ವಾಯ್ಸ್ ಇದೆ, ದ ಡಾಗ್ ಬಾರ್ಕ್ಸ್ ಅಂತ ಇದೆ. ಪ್ಯಾಸಿವ್ ವಾಯ್ಸ್ ಕನ್ವರ್ಟ್ ಮಾಡಂದ್ರೆ ಏನಂತ ಮಾಡೋದು? ಇಲ್ಲಿ ಬರುತ್ತಾ ಮಾಡೋಕೆ? ನೋಡ್ರಿ, ದ ಡಾಗ್ ಬಾರ್ಕ್ಸ್ ಇದ್ದದೇನಾದ್ರೂ ಚೇಂಜ್ ಆಗತ್ತಾ? ಅದು ಚೇಂಜ್ ಆಗಲ್ಲ. ಇದನ್ನೇ ಇಂಟ್ರಾನ್ಸಿಟಿವ್ ಅಂತ ಕರಿತಾ ಇದ್ದಾರೆ ಅವರು. ಓಕೆ, ಅಕರ್ಮಕ ಕ್ರಿಯಾ ವಾಕ್ಯ ಅಂತ ಹೇಳ್ತಾ ಇದ್ದಾರೆ. ಸರಿ, ಇನ್ನು ಪ್ರಶ್ನೆ ಕೇಳ್ತಾರೆ ನಮಗೆ ಮೇನ್ಸ್ ಪ್ರಶ್ನೆಯಲ್ಲಿ, ಬಹಳಷ್ಟು ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಆಕ್ಟಿವ್ ವಾಯ್ಸ್ ಇದ್ದದನ್ನ ಪ್ಯಾಸಿವ್ ವಾಯ್ಸ್ಗೆ ಕನ್ವರ್ಟ್ ಮಾಡ್ರಿ ಅಂತ ಕೊಡ್ತಾರೆ ಅವರು. ಓಕೆ, ಆಗ ಕೆಲವೊಂದು ರೂಲ್ಸ್ಗಳನ್ನ ನಾವು ನೆನ್ಪಿಟ್ಕೊಳ್ಬೇಕು. ಓಕೆ, ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ರಿ ಎಲ್ಲಾ ರೂಲ್ಸ್ಗಳನ್ನ. ರೂಲ್ ನಂಬರ್ 1 ಏನಂತ ಅಂದ್ರೆ, ಕೊಟ್ಟ ವಾಕ್ಯದಲ್ಲಿಯ ಸಬ್ಜೆಕ್ಟ್, ಟೆನ್ಸ್ ಹಾಗೂ ಆಬ್ಜೆಕ್ಟ್ ಈ ಮೂರನ್ನು ಕೂಡ ನಾವು ಗುರುತಿಸ್ಕೊಳ್ಬೇಕು. ಏನು? ಸಬ್ಜೆಕ್ಟ್, ಟೆನ್ಸ್ ಮತ್ತು ಆಬ್ಜೆಕ್ಟ್ ಏನಿದೆ, ಇಲ್ಲಿ ಏನ್ ಕೆಲಸ ನಡೀತಾ ಇದೆ, ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ ಮತ್ತು ಟೆನ್ಸ್ ಕ್ರಿಯಾಪದ ಯಾವ್ದು ಅಂತ ನೆನ್ಪಿಟ್ಕೊಳ್ಬೇಕು ಫಸ್ಟ್. ಮೂರನೇದು, ಆಕ್ಟಿವ್ ವಾಯ್ಸ್ ದಲ್ಲಿರುವಂತಹ ಆಬ್ಜೆಕ್ಟ್ ಪ್ಯಾಸಿವ್ ವಾಯ್ಸ್ ದಲ್ಲಿ ಸಬ್ಜೆಕ್ಟ್ ಆಗುವುದು. ಆದ್ದರಿಂದ ಮೊದಲು ಆಬ್ಜೆಕ್ಟ್ ನಾವು ತಂದು ಎಲ್ಲಿಡಬೇಕು? ಸಬ್ಜೆಕ್ಟ್ ಜಾಗದಲ್ಲಿ ತಂದಿಡಬೇಕು. ಸೊ ನಾವೇನ್ ಮಾಡ್ಬೇಕು? ಮೊದಲು ಫಸ್ಟ್ ರೂಲ್ ಪ್ರಕಾರ ಸಬ್ಜೆಕ್ಟ್ ಏನಿದೆ, ವರ್ಬ್ ಯಾವ ಟೆನ್ಸ್ ಅಲ್ಲಿ ಇದೆ, ಆಮೇಲೆ ಆಬ್ಜೆಕ್ಟ್ ಯಾವ್ದಂತ ನೋಡ್ಕೊಳ್ಬೇಕು. ಎರಡನೇ ರೂಲ್ಸ್ ಪ್ರಕಾರ ಆಬ್ಜೆಕ್ಟ್ ಇದ್ದದ್ದು ಸಬ್ಜೆಕ್ಟ್ ಆಗುತ್ತೆ, ಸೊ ಅದನ್ನ ಮೊದಲು ತಂದಲ್ಲಿ ಇಡಬೇಕು. ಓಕೆ, ಯಾಕಂದ್ರೆ ನೋಡಿ, ರವಿ ಕಿಕ್ಡ್ ದ ಬಾಲ್ ಇತ್ತು, ಇಲ್ಲಿ ಫಸ್ಟ್ ಬಾಲ್ ಬಂದಿತ್ತಲ್ವಾ, ದ ಬಾಲ್ ಕಿಕ್ಡ್ ಬೈ ರವಿ. ಸೊ ಅದನ್ನ ತಂದು ಮೊದಲು ಇಲ್ಲಿ ಇಡಬೇಕು. ಎರಡನೇ ರೂಲ್ಸ್ ಇದು. ಮೂರನೇ ರೂಲ್ಸ್ ಏನಿದೆ, ಅದರ ಮುಂದೆ ಟು ಬಿ ಸಹಾಯಕ ಕ್ರಿಯಾಪದವನ್ನ ಹಾಕಬೇಕು. ಓಕೆ, ಯಾವ ಕಾಲದಲ್ಲಿ ವಾಕ್ಯವು ಯಾವ ಕಾಲದಲ್ಲಿರುವುದೋ ಆ ಕಾಲದ ಟು ಬಿ ಸಹಾಯಕ ಕ್ರಿಯಾಪದವನ್ನ ಹಾಕಬೇಕು. ಅರ್ಥ ಮಾಡ್ಕೊಳ್ತಾ ಹೋಗೋಣ ಹಂತ ಹಂತವಾಗಿ. ನೋಡಿ ಏನ್ ಮಾಡ್ತಾ ಇದ್ದಾರೆ. ಫಸ್ಟ್ ರವಿ ಕಿಕ್ಸ್ ದ ಬಾಲ್. ಇದರಲ್ಲಿ ಫಸ್ಟ್ ನಮ್ ಕೆಲಸ ಏನು? ಸಬ್ಜೆಕ್ಟ್ ಕಂಡು ಹಿಡಿಬೇಕು. ಸಬ್ಜೆಕ್ಟ್ ಇದೆ, ಆಬ್ಜೆಕ್ಟ್ ಇದೆ, ಇದು ಟೆನ್ಸ್ ಯಾವ ಕಾಲದಲ್ಲಿದೆ? ಸಿಂಪಲ್ ಪ್ರೆಸೆಂಟ್ ಅಲ್ಲಿದೆ ಅಲ್ವಾ? ಸೊ ಈಗ ಮೂರು ಕಣ್ಣು ಹಿಡ್ಕೊಂಡ್ವಿ. ಸೆಕೆಂಡ್ ರೂಲ್ಸ್ ಪ್ರಕಾರ ಏನ್ ಮಾಡಬೇಕು? ಆಬ್ಜೆಕ್ಟ್ ಅನ್ನ ತಂದು ಸಬ್ಜೆಕ್ಟ್ ಜಾಗದಲ್ಲಿ ಇಡಬೇಕು. ಸಬ್ಜೆಕ್ಟ್ ಇಲ್ಲಿರುತ್ತೆ ನಮ್ದು, ಆಬ್ಜೆಕ್ಟ್ ಇಲ್ಲಿರುತ್ತೆ ಅಲ್ವಾ? ಸೊ ದ ಬಾಲ್ ಅನ್ನ ತಂದೆ ನಾನು, ದ ಬಾಲ್ ಇಲ್ಲಿ ಬಂದು. ಇದ್ರ ಮುಂದೆ ಏನ್ ಹಚ್ಬೇಕಂದ್ರೆ ಟು ಬಿ ಸಹಾಯಕ ಕ್ರಿಯಾಪದವನ್ನ ಹಚ್ಚಬೇಕು. ದ ಬಾಲ್ ಏಕವಚನ ಬಹುವಚನ? ಏಕವಚನ ಅಲ್ವಾ? ವಾಕ್ಯವು ಯಾವ ಕಾಲದಲ್ಲಿ ಇರುವುದೋ ಆ ಕಾಲದ ಟು ಬಿ ಸಹಾಯಕ ಕ್ರಿಯಾಪದ. ಈ ವಾಕ್ಯ ಯಾವ ಕಾಲದಲ್ಲಿದೆ? ಸಿಂಪಲ್ ಪ್ರೆಸೆಂಟ್ ಅಲ್ಲಿದೆ. ಓಕೆ, ದ ಬಾಲ್ ಈಸ್ ನೆಕ್ಸ್ಟ್.
ಆಮೇಲೆ ಮೂಲ ಕ್ರಿಯಾಪದದ ಭೂತ ಕೃದ್ವಾಚಕ ಪಾಸ್ಟ್ ಪಾರ್ಟಿಸಿಪಲ್ ರೂಪವನ್ನ ಇಡಬೇಕು. ಮೂಲ ಕ್ರಿಯಾಪದ ಯಾವ್ದರಲ್ಲಿ? ಇದು ಅಲ್ವಾ? ದ ಬಾಲ್ ಈಸ್, ನೋಡಿ ಆಬ್ಜೆಕ್ಟ್, ಇದು ಆಬ್ಜೆಕ್ಟ್ ಅನ್ನ ಸಬ್ಜೆಕ್ಟ್ ತಂದಿದ್ದೀನಿ, ಸಬ್ಜೆಕ್ಟ್ ಆಯ್ತು ಪ್ಲಸ್ ಟು ಬಿ ಫಾರ್ಮ್ ವರ್ಬ್ ಆಯ್ತು. ಈಗ ವರ್ಬ್ ಹಚ್ತಾ ಇದೀನಿ. ವರ್ಬ್ ಯಾವ ಫಾರ್ಮ್ ನಲ್ಲಿ ಇರಬೇಕು? ಬರ್ಕೊಡ್ರಿ ಇವನ್ನೆಲ್ಲ ರೂಲ್ಸ್. ಪಾಸ್ಟ್ ಪಾರ್ಟಿಸಿಪಲ್ ಇರಬೇಕು. ದ ಬಾಲ್ ಈಸ್ ಕಿಕ್ಸ್ ಇದ್ದದ್ದು ಏನಾಗುತ್ತೆ? ಕಿಕ್ಡ್. ಓಕೆ. ಆಮೇಲೆ ಮುಂದೆ ಏನ್ ಹಚ್ಬೇಕು? ಕೊಟ್ಟ ವಾಕ್ಯದಲ್ಲಿ ಮತ್ತೊಂದು ಆಬ್ಜೆಕ್ಟ್ ಇದ್ದರೆ ಅದರ ಮುಂದೆ ಇಡಬೇಕು. ಮತ್ತೊಂದು ಏನಾದ್ರು ಆಬ್ಜೆಕ್ಟ್ ಇದ್ರೆ ಅದರ ಮುಂದೆ ಇಡಬೇಕು. ಕೊನೆಯಲ್ಲಿ ಏನಿದೆ ರೂಲ್ಸ್? ಆರನೇದು ನೋಡಿ ಹೇಳ್ರಿ. ಹಾ, ಓಕೆ. ಆಮೇಲೆ ಇಲ್ಲಿ ಬೈ ಅಂತ ಇಟ್ಟು ಕೊನೆಗೆ ಸಬ್ಜೆಕ್ಟ್ ಅನ್ನ ತಂದು ಇಟ್ಬಿಡ್ಬೇಕು. ಕ್ಲಿಯರ್? ಇಷ್ಟೇ. ಸಬ್ಜೆಕ್ಟ್ ಆಮೇಲೆ ಟೆನ್ಸ್ ಯಾವ್ದಿದೆ ಅದನ್ನ ಮಾಡ್ಕೊಳ್ಬೇಕು. ಕೊನೆಗೆ ಆಬ್ಜೆಕ್ಟ್ ಪತ್ತೆ ಮಾಡ್ಕೊಳ್ಬೇಕು. ಆಬ್ಜೆಕ್ಟ್ ತಂದು ಸಬ್ಜೆಕ್ಟ್ ಜಾಗಕ್ಕೆ ಇಡಬೇಕು. ಸಬ್ಜೆಕ್ಟ್ ಜಾಗಕ್ಕೆ ಇಟ್ಟ ಮೇಲೆ ಅದ್ರ ಮುಂದೆ ಏನಿಡಬೇಕು? ಟು ಬಿ ಫಾರ್ಮ್ ವರ್ಬ್ ಇಡಬೇಕು. ಅದಾದ್ಮೇಲೆ ವರ್ಬ್ ಅನ್ನ ಇಡ್ತಾ ಇರ್ತೀವಿ. ಆ ವರ್ಬ್ ಯಾವ ಫಾರ್ಮ್ ಅಲ್ಲಿ ಇಡಬೇಕು? ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ ಇರಬೇಕು. ಅದ್ರ ಮುಂದೆ ಬೈ ಹಚ್ಚಿ ಕೊನೆಗೆ ಅದೇನ್ ಸಬ್ಜೆಕ್ಟ್ ಇತ್ತಲ್ಲ ಅದನ್ನ ಓದು ಆಬ್ಜೆಕ್ಟ್ ಜಾಗದಲ್ಲಿ ಇಟ್ಬಿಡೋದು. ಇದನ್ನ ನಾವೇನಂತ ಕರಿತೀವಿ? ಆಕ್ಟಿವ್ ಇದ್ದದ್ದು ಈಗ ಏನಾಯ್ತು? ಪ್ಯಾಸಿವ್ ವಾಯ್ಸ್ ಹೋಯ್ತು. ಆನ್ಲೈನ್ ಅವ್ರಿಗೆ ಅರ್ಥ ಆಯ್ತಾ? ಕ್ಲಿಯರ್ ಅಂತ ಟೈಪ್ ಮಾಡಿ, ಸಿ ಅಂತ ಟೈಪ್ ಮಾಡಿ ನೋಡೋಣ. ಇಷ್ಟು ಕ್ಲಿಯರ್ ಆಗಿದ್ರೆ ಬರ್ಕೊಡ್ರಿ ಫಾರ್ಮುಲಾನ. ಇದನ್ನ ಎಸ್, ವೆರಿ ಗುಡ್ ಸುಮನ್, ಸದಾಶಿವ್, ಪ್ರಜ್ವಲ್, ಮಹೇಶ್ವರಿ, ಅಮೃತ, ವೆರಿ ಗುಡ್. ವಾಕ್ಯದಲ್ಲಿ ಇತರ ಶಬ್ದಗಳಿದ್ದರೆ ಅವುಗಳನ್ನು ಯಥಾಸ್ಥಿತಿಯಲ್ಲಿ ನಾವು ಇಡಬೇಕು. ಈಗ ಉದಾಹರಣೆಗಳನ್ನ ನೋಡೋಣ. ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್ ಅಂಡ್ ಸಿಂಪಲ್ ಫ್ಯೂಚರ್ ಟೆನ್ಸ್ ಅಲ್ಲಿ ಇದ್ದಾಗ ಏನೇನಾಗುತ್ತೆ? ಫಸ್ಟ್ ಒನ್, ದ ಟೀಚರ್ ಟೀಚಸ್ ಇಂಗ್ಲಿಷ್. ಓಕೆ, ನಾವೇ ಕನ್ವರ್ಟ್ ಮಾಡೋಣ, ಅದನ್ನ ಬೇಡ, ನಾವು ಹೊಸದಾಗಿ ಕನ್ವರ್ಟ್ ಮಾಡೋಣ. ಇದರಲ್ಲಿ ಸಬ್ಜೆಕ್ಟ್ ಯಾವುದು? ದ ಟೀಚರ್ ಸಬ್ಜೆಕ್ಟ್. ಆಬ್ಜೆಕ್ಟ್ ಯಾವುದು? ಆಬ್ಜೆಕ್ಟ್ ಇದು ಇದೆಲ್ಲ ಸೇರಿದ್ರೆ ಪ್ರೆಡಿಕೇಟ್. ಇದು ಇಲ್ಲಿ ನೋಡಿ, ಇಷ್ಟೆಲ್ಲ ಸೇರಿದ್ರೆ ಪ್ರೆಡಿಕೇಟ್. ಇದಿಷ್ಟೇ ಏನಿದೆಯಲ್ಲ, ಇದೇನಿದು? ಆಬ್ಜೆಕ್ಟ್. ಇದೇನಿದು? ಸಬ್ಜೆಕ್ಟ್. ಟೀಚರ್ಸ್ ಏನಿದ್ರಲ್ಲಿ? ಏನು? ವರ್ಬ್ ಅಷ್ಟೇ. ಕ್ಲಿಯರ್? ನೆನ್ಪಿಟ್ಕೊಳ್ರಿ, ಇದು ಸಬ್ಜೆಕ್ಟ್, ಇದು ಆಬ್ಜೆಕ್ಟ್, ಇದು ವರ್ಬ್. ನಮ್ಮ ಫಸ್ಟ್ ರೂಲ್ ಏನ್ ಹೇಳುತ್ತೆ? ಫಸ್ಟ್ ರೂಲ್ ಮೂರು ಕೂಡ ಗುರ್ತು ಮಾಡ್ಕೊಳ್ಬೇಕು. ಗುರ್ತು ಮಾಡ್ಕೊಂಡ್ವಿ. ಈಗ ಸೆಕೆಂಡ್ ರೂಲ್ ಪ್ರಕಾರ ಏನ್ ಮಾಡ್ಬೇಕು? ಆಬ್ಜೆಕ್ಟ್ ಅನ್ನ ತಂದು ಸಬ್ಜೆಕ್ಟ್ ಜಾಗದಲ್ಲಿ ಹಾಕಬೇಕು. ಸೊ ನಾನು ತಂದು ಇಂಗ್ಲಿಷ್ ಅನ್ನ ಬರದೆ. ಇಂಗ್ಲಿಷ್ ಬರೆದ ಮೇಲೆ ಏನ್ ಮಾಡ್ಬೇಕು? ಸೆಕೆಂಡ್ ರೂಲ್ ಏನು? ಫಸ್ಟ್ ರೂಲು ಸಬ್ಜೆಕ್ಟ್ ಆಬ್ಜೆಕ್ಟ್ ಟೆನ್ಸ್ ಗುರ್ತು ಮಾಡ್ಕೊಂಡ್ವಿ. ಸೆಕೆಂಡ್ ರೂಲು ಆಬ್ಜೆಕ್ಟ್ ಅನ್ನ ತಂದು ಸಬ್ಜೆಕ್ಟ್ ಜಾಗಕ್ಕೆ ಇಡೋದು. ಥರ್ಡ್ ರೂಲು ಟು ಬಿ ಫಾರ್ಮ್ ವರ್ಬ್ ಅನ್ನ ಹಾಕೋದು. ಎಂತ ಆ ಫಾರ್ಮ್ ಯಾವ ಫಾರ್ಮ್ ಅಲ್ಲಿ ಇರ್ಬೇಕದು? ಅದು ಯಾವ್ದ್ರಲ್ಲಿದೆ ಅದೇ ಇರಬೇಕು. ಟೀಚರ್ಸ್ ಯಾವ ಟೆನ್ಸ್ ಅಲ್ಲಿ ಇದೆ? ಟೀಚರ್ಸ್ ಯಾವ ಟೆನ್ಸ್ ಅಲ್ಲಿ ಇದೆ? ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಇದೆ. ಸೊ ಅದಕ್ಕೋಸ್ಕರ ಈಸ್ ಹಾಕೋಣ. ಇಂಗ್ಲಿಷ್ ಈಸ್. ಸೊ ನೆಕ್ಸ್ಟ್ ಏನ್ ಬಂತು? ಈ ಟು ಬಿ ಫಾರ್ಮ್ ಆದ ನಂತರ ಏನ್ ಹಾಕ್ಬೇಕು? ವರ್ಬ್ ಹಾಕ್ಬೇಕು. ವರ್ಬ್ ಯಾವ ಟೆನ್ಸ್ ಅಲ್ಲಿ ಇರ್ಬೇಕು? ಯಾವತ್ತು ಪಾಸ್ಟ್ ಪಾರ್ಟಿಸಿಪಲ್ ಇರಬೇಕು. ಏನು? ಇಂಗ್ಲಿಷ್ ಈಸ್. ಟೀಚ್ ಇದ್ದದ್ದು ಏನಾಗತ್ತೆ? ಅದಕ್ಕೆ ಆ ಲಿಸ್ಟ್ ಎಲ್ಲ ನೆನ್ಪಿಟ್ಕೊಳ್ಬೇಕು ನೀವು. ಇಂಗ್ಲಿಷ್ ಈಸ್ ಟಾಟ್ ಆದ ನಂತರ ಏನಾಗ ಹಾಕ್ಬೇಕು? ಇದ್ರ ನಂತರ ಮತ್ತೊಂದು ಯಾವ್ದಾದ್ರು ವರ್ಬ್ ಇದ್ರೆ ಹಾಕೋದು, ಇಲ್ಲ ಅಂದ್ರೆ ನೆಕ್ಸ್ಟ್ ಏನ್ ಮಾಡೋದು? ಬೈ ಅನ್ನೋದು ಹಾಕೋದು. ಟಾಟ್ ಬೈ, ಕೊನೆಗೆ ಸೆವೆಂತ್ ರೂಲ್ ಏನು? ಸಬ್ಜೆಕ್ಟ್ ಅನ್ನ ತಂದು ಆಬ್ಜೆಕ್ಟ್ ಜಾಗದಲ್ಲಿ. ಓಕೆ, ಬೈ ದ ಟೀಚರ್. ಬರೀ ಟೀಚರ್ ಅಲ್ಲ, ದ ಟೀಚರ್. ಕರೆಕ್ಟಾ? ಚೆಕ್ ಮಾಡ್ರಿ. ಇಂಗ್ಲಿಷ್ ಈಸ್ ಟಾಟ್ ಬೈ ದ ಟೀಚರ್ ಕರೆಕ್ಟ್ ಆಯ್ತಲ್ಲ ರೂಲ್ಸ್ ಪ್ರಕಾರ? ವೆರಿ ಗುಡ್.
ನೆಕ್ಸ್ಟ್ ಮದುವೆ ಬರ್ಕೊಳತ್ತಿಲ್ಲ ನೀವು? ಸರಿ. ದ ಗರ್ಲ್ ಪ್ಲಕ್ಸ್ ಫ್ಲವರ್ಸ್. ಹುಡುಗಿ ಹೂಗಳನ್ನು ಕಿತ್ತುಕೊಂಡಳು ಅಥವಾ ಕಿತ್ತುಕೊಳ್ಳುತ್ತಾಳೆ. ಫ್ಲವರ್ಸ್ ಆರ್ ಪ್ಲಕ್ಡ್ ಬೈ ದ ಗರ್ಲ್. ದೇ ಹೆಲ್ಪ್ಡ್ ಅಸ್. ದೇ ಹೆಲ್ಪ್ಡ್ ಅಸ್. ಇದನ್ನ ಹೇಳ್ರಿ ನೋಡೋಣ ಏನಾಗತ್ತೆ. ಅಸ್ ಏನಿಲ್ಲಿ? ಆಬ್ಜೆಕ್ಟ್, ಸಬ್ಜೆಕ್ಟ್, ವರ್ಬ್. ಹೇಳ್ರಿ. ಆಬ್ಜೆಕ್ಟ್ ನ ತಂದು ಸಬ್ಜೆಕ್ಟ್ ಜಾಗದಲ್ಲಿ ಇಡ್ತೀರಿ. ಅಸ್ ಅಂದ್ರೆ ಏನು? ಹಾ, ನಮಗೆ. ದೇ ಹೆಲ್ಪ್ಡ್ ಅಸ್, ನಮಗೆ ಹೆಲ್ಪ್ ಮಾಡಿದ್ರು. ಈಗ ಇಲ್ಲೇನ್ ಇಡ್ತೀರಿ? ಅಸ್ ಇಡ್ತೀರಿ? ಅಸ್ ಇಡಬಾರ್ದು, ವಿ ಬರಿಬೇಕು. ಓಕೆ, ವಿ ಇಡ್ಬೇಕಲ್ಲಿ. ಸೊ ಇದಾದ ನಂತರ ಇದ್ರ ಮುಂದೆ ಏನು ಬರಿಬೇಕು? ಟು ಬಿ ಫಾರ್ಮ್ ಹೆಲ್ಪಿಂಗ್ ವರ್ಬ್ ಇಡಬೇಕು. ಇಲ್ಲೇನಿದೆ? ಇದು ವರ್ಬು ಯಾವ ಕಾಲದಲ್ಲಿದೆ? ಹೆಲ್ಪ್ಡ್, ಈಗಾಗಲೇ ಕೆಲಸ ಆಗಿದೆ. ಸೊ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ವಿ ಮುಂದೆ ಯಾವ್ದು ಬರಬೇಕು? ಪಾಸ್ಟ್ ಟೆನ್ಸ್ ಅಲ್ಲಿ ವಾಸ್ ಬರ್ಬೇಕಾ, ಓರ್ ಬರ್ಬೇಕು? ಓರ್ ಬರ್ಬೇಕು, ಬಹುವಚನ ಇದೆ. ವಿ ವರ್ ಮುಂದೆ ಓರ್ ಬರ್ಬೇಕು. ಹೆಲ್ಪ್ಡ್ ಬೈ ದೇ ಬರ್ಬೇಕು, ದೆಮ್. ದೆಮ್ ಆಗತ್ತೆ, ನೆನ್ಪಿಟ್ಕೊಳ್ರಿ. ದೇ ಅಂದ್ರೆ ಅವರು, ಅಸ್ ಅಂದ್ರೆ ನಮಗೆ. ಅವರು ನಮಗೆ ಹೆಲ್ಪ್, ಸಹಾಯ ಮಾಡಿದ್ರು. ಅದು ಇನ್ನೊಂದು ವಾಕ್ಯದಲ್ಲಿ ಹೇಳುವಾಗ, ಪ್ಯಾಸಿವ್ ಅಲ್ಲಿ ಹೇಳುವಾಗ, ನಾವು ಅವರಿಂದ ಸಹಾಯವನ್ನು ಪಡೆದೆವು. ಓಕೆ, ಕನ್ನಡದಲ್ಲಿ ಏನಾಗುತ್ತೆ? ಅದು ನಾವು ಅವರಿಂದ ಸಹಾಯವನ್ನು ಪಡೆದೆವು ಆಗತ್ತೆ. ಪ್ರಭು ಏಟ್ ಅ ಫ್ರೂಟ್. ಅ ಫ್ರೂಟ್ ವಾಸ್ ಈಟನ್ ಬೈ ಪ್ರಭು. ನೋಡಿ, ಪ್ರಭು ಏಟ್ ಅ ಫ್ರೂಟ್. ದ ಫ್ರೂಟ್ ವಾಸ್ ಈಟನ್ ಬೈ ಪ್ರಭು. ಯಾಕೆ ಅ ಫ್ರೂಟ್ ಬಂತು ಇಲ್ಲಿ? ಓಕೆ, ಕರೆಕ್ಟ್. ಅದಾದ ನಂತರ ಒಂದು ಟು ಬಿ ಫಾರ್ಮ್ ವರ್ಬ್ ಬರಬೇಕು. ವಾಸ್ ಬಂತು, ಯಾಕಂದ್ರೆ ಏಕವಚನ ಇದೆ. ಈಟ್, ಏಟ್ ಇದ್ದದ್ದು ಈಟ್, ಏಟ್, ಈಟನ್. ಸೊ ಪಾಸ್ಟ್ ಪಾರ್ಟಿಸಿಪಲ್ ಬಂತು, ಆಮೇಲೆ ಬೈ ಬಂತು, ಪ್ರಭು. ಕ್ಲಿಯರ್. ನೆಕ್ಸ್ಟ್, ಮಹಾಂತೇಶ್ ವಿಲ್ ಲೈಕ್ ದಿಸ್ ಬುಕ್. ದಿಸ್ ಬುಕ್ ವಿಲ್ ಬಿ ಲೈಕ್ಡ್ ಬೈ ಮಹಾಂತೇಶ್. ಇಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ ನೋಡಿ. ದಿಸ್ ಬುಕ್ ವಿಲ್ ಬಿ ಲೈಕ್ಡ್. ವಿಲ್ ಬಿ ಲೈಕ್ಡ್ ಬಂದಿದೆ. ಲೈಕ್ಡ್ ಯಾಕೆ? ಪಾಸ್ಟ್ ಪಾರ್ಟಿಸಿಪಲ್ ಬೈ ಮಹಾಂತೇಶ್. ದಿಸ್ ಬುಕ್ ವಿಲ್ ಲೈಕ್ಡ್ ಬೈ ಮಹಾಂತೇಶ್ ಆಗಲ್ಲ, ವಿಲ್ ಬಿ ಲೈಕ್ಡ್ ಬೈ ಆಗುತ್ತೆ. ಐ ಶಾಲ್ ಮೀಟ್ ಯು ಟುಮಾರೋ ಇದ್ದದ್ದು ಯು ವಿಲ್ ಬಿ ಮೆಟ್ ಬೈ ಮೀ ಟುಮಾರೋ. ನೋಡಿ, ಯಾಕೆ ಯು ಯಾಕೆ ಬಂತು ಇಲ್ಲಿ? ಸೊ ಯು ಇದು ಇಲ್ಲಿ ಬಂತು. ವಿಲ್ ಬಿ, ಸೊ ಶಾಲ್ ಇದೆ. ಆ ಇದ್ದದ್ದು ಶಾಲ್ ಬಂತು, ಆಗ ಯು ಇದ್ದಾಗ ಏನ್ ಬರಬೇಕು? ವಿಲ್ ಬರಬೇಕು. ಬಿ ಬರುತ್ತೆ. ಇದು ಫ್ಯೂಚರ್ ಟೆನ್ಸ್ ಇದ್ದಾಗ ಸಾಮಾನ್ಯವಾಗಿ ಬಿ ಬಳಸ್ತೀವಿ. ಸೊ ಮೀಟ್ ಇದ್ದದ್ದು ಏನಾಗಿದೆ? ಮೆಟ್ ಆಗಿದೆ. ಬೈ ಆಯ್ತು. ಸೊ ಇಲ್ಲಿ ಆ ಇದ್ದದ್ದು ಹೋಗಿ ಮೀ ಆಯ್ತು. ಸೊ ಟುಮಾರೋ ಇಲ್ಲೇ ಇದೆ, ಟುಮಾರೋ ಅಲ್ಲೇ ಇಟ್ಟಿದ್ದೀವಿ. ಐ ಶಾಲ್ ಮೀಟ್ ಯು ಟುಮಾರೋ, ಯು ವಿಲ್ ಬಿ ಮೆಟ್ ಬೈ ಮೀ ಟುಮಾರೋ. ಅಂದ್ರೆ ಐ ಶಾಲ್ ಮೀಟ್ ಯು ಟುಮಾರೋ, ನಾಳೆ ನಿನ್ನನ್ನು ಭೇಟಿಯಾಗುತ್ತೇನೆ. ಯು ವಿಲ್ ಬಿ ಮೆಟ್ ಬೈ ಮೀ ಟುಮಾರೋ, ನಾಳೆ ನೀನು ನನ್ನಿಂದ ಭೇಟಿಯಾಗಲ್ಪಡುತ್ತೀಯ ಅಂತ ಆಗತ್ತದು. ಓಕೆ, ಸ್ವಲ್ಪ ಪ್ರಾಕ್ಟೀಸ್ ಮಾಡ್ರಿ ಇದನ್ನಷ್ಟೇ. ಇನ್ ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್, ಕಂಟಿನ್ಯೂಸ್ ಟೆನ್ಸ್. ಕಂಟಿನ್ಯೂಸ್ ಟೆನ್ಸ್ಗಳಲ್ಲಿ ಏನೇನಾಗುತ್ತೆ ನೋಡೋಣ. ಅದೇ ವಾಕ್ಯಗಳು. ದ ಟೀಚರ್ ಈಸ್ ಟೀಚಿಂಗ್ ಇಂಗ್ಲಿಷ್. ಅಲ್ಲೇನಿತ್ತು? ದ ಟೀಚರ್ ಟೀಚರ್ಸ್ ಇಂಗ್ಲಿಷ್ ಇತ್ತು. ಇಲ್ಲಿ ದ ಟೀಚರ್ ಈಸ್ ಟೀಚಿಂಗ್ ಇಂಗ್ಲಿಷ್ ಇದೆ. ಕಂಟಿನ್ಯೂಸ್ ಅಲ್ಲಿ ಇದ್ದಾಗ ಏನಾಗುತ್ತೆ? ಇಂಗ್ಲಿಷ್ ಈಸ್ ಬೀಯಿಂಗ್ ಟಾಟ್ ಬೈ ದ ಟೀಚರ್. ಬೀಯಿಂಗ್ ಅನ್ನುವಂತ ಒಂದು ವರ್ಡ್ ಬರುತ್ತೆ ಇಲ್ಲಿ ಎಕ್ಸ್ಟ್ರಾ. ಉಳಿದಿರೋದೆಲ್ಲ ಸೇಮ್ ಇದೆ ನೋಡಿ, ಚೆಕ್ ಮಾಡ್ರಿ. ಅದಕ್ಕೆ ಉಳಿದೆಲ್ಲ ಸೇಮ್ ಇದೆಯಾ? ಬೀಯಿಂಗ್ ಒಂದು ಎಕ್ಸ್ಟ್ರಾ ಆಡ್ ಆಗಿದೆ. ಯಾಕೆ? ING ಇರೋದ್ರಿಂದ ಬೀಯಿಂಗ್ ಅಂತ ಒಂದು ಎಕ್ಸ್ಟ್ರಾ ಬರುತ್ತೆ. ನಡೀತಾ ಇದೆ ಅಂತ ಕೆಲಸ. ದ ಗರ್ಲ್ ಈಸ್ ಪ್ಲಕಿಂಗ್ ಫ್ಲವರ್ಸ್. ದ ಫ್ಲವರ್ಸ್ ಆರ್ ಬೀಯಿಂಗ್ ಪ್ಲಕ್ಡ್ ಬೈ ದ ಗರ್ಲ್. ಅಷ್ಟೇ, ಬೀಯಿಂಗ್ ಅಷ್ಟೇ ಎಕ್ಸ್ಟ್ರಾ ಆಡ್ ಆಗಿದೆ. ಅಂದ್ರೆ ಕಂಟಿನ್ಯೂಸ್ ಇದ್ದಾಗ ಏನ್ ಆಡ್ ಮಾಡಬೇಕು? ಬೀಯಿಂಗ್ ಆಡ್ ಮಾಡಬೇಕು. ಬೀಯಿಂಗ್ ಯಾವಾಗ ಆಡ್ ಮಾಡಬೇಕು? ಆ ಟು ಬಿ ಫಾರ್ಮ್ ವರ್ಬ್ ನ ನೆಕ್ಸ್ಟ್ ಅಲ್ಲಿ ಆಡ್ ಮಾಡಬೇಕು. ಮೇನ್ ವರ್ಬ್ ನ ಮೊದಲು ಆಡ್ ಮಾಡಬೇಕು. ಕ್ಲಿಯರ್? ಓಕೆ. ಮಹಾಂತೇಶ್ ವಿಲ್ ಬಿ ಲೈಕಿಂಗ್ ದಿಸ್ ಬುಕ್. ದಿಸ್ ಬುಕ್ ವಿಲ್ ಬಿ ಬೀಯಿಂಗ್ ಲೈಕ್ಡ್ ಬೈ ಮಹಾಂತೇಶ್. ದೇ ವಿಲ್ ಬಿ ಹೆಲ್ಪಿಂಗ್ ಅಸ್. ಅವರು ನಮಗೆ ಸಹಾಯ ಮಾಡಬಹುದು, ಮಾಡುತ್ತಾರೆ. ವಿ ಶಾಲ್ ಬಿ ಬೀಯಿಂಗ್ ಹೆಲ್ಪ್ಡ್ ಬೈ ದೆಮ್ ಅಂತ ಆಗತ್ತೆ.
ಪರ್ಫೆಕ್ಟ್ ಟೆನ್ಸ್ ಇದ್ದಾಗ ಏನಾಗುತ್ತೆ ನೋಡೋಣ. ದ ಟೀಚರ್ ಹ್ಯಾಸ್ ಟಾಟ್ ಇಂಗ್ಲಿಷ್. ದ ಟೀಚರ್ ಹ್ಯಾಸ್ ಟಾಟ್ ಇಂಗ್ಲಿಷ್ ಇದ್ದದ್ದು ಇಂಗ್ಲಿಷ್ ಹ್ಯಾಸ್ ಬೀನ್ ಟಾಟ್ ಬೈ ದ ಟೀಚರ್. ನೋಡಿ ಅಲ್ಲಿ ಏನಿತ್ತು, ಈಸ್ ಇತ್ತು ಫಸ್ಟ್ ನಲ್ಲಿ. ದ ಟೀಚರ್ ಟೀಚಸ್ ಇತ್ತು ಅಲ್ವಾ ಫಸ್ಟ್ ನಲ್ಲಿ. ದ ಟೀಚರ್ ಟೀಚಸ್ ಇಂಗ್ಲಿಷ್ ಇತ್ತು, ಅದು ಸಿಂಪಲ್ ಪ್ರೆಸೆಂಟ್. ಬಟ್ ಇಲ್ಲಿ ನಾವು ಏನ್ ನೋಡ್ತಾ ಇದ್ದೀವಿ, ಪ್ರೆಸೆಂಟ್ ಪರ್ಫೆಕ್ಟ್ ನೋಡ್ತಾ ಇದ್ದೀವಿ. ಹಾಗಾದ್ರೆ ಟೀಚರ್ ಪರ್ಫೆಕ್ಟ್ ಅನ್ನೋದ್ರಿಂದ ಹ್ಯಾಸ್ ಬಂದಿದೆ, ಹ್ಯಾವ್ ಬಂದಿಲ್ಲ. ಯಾಕಂದ್ರೆ ಹಿ ಶಿ ಇಟ್ಟಿದೆ. ಅದು ಹ್ಯಾಸ್ ಇರೋದ್ರಿಂದ ಹ್ಯಾಸ್ ಮುಂದೆ ಯಾವತ್ತು ವರ್ಬ್ ಬಂದ್ರೆ ಅದು ಪಾಸ್ಟ್ ಪಾರ್ಟಿಸಿಪಲ್ ನಲ್ಲೇ ಇರಬೇಕು. ಅದಕ್ಕೋಸ್ಕರ ಟಾಟ್ ಬಂದಿದೆ, ಇಂಗ್ಲಿಷ್ ಬಂದಿದೆ. ದ ಟೀಚರ್ ಹ್ಯಾಸ್ ಟಾಟ್ ಇಂಗ್ಲಿಷ್ ಅಂತ ಇದೆ. ಸೊ ಇದನ್ನ ಪ್ಯಾಸಿವಲ್ ಮಾಡ್ಕೊಂಡಾಗ ಇಂಗ್ಲಿಷ್ ಹ್ಯಾಸ್ ಇದೆ, ಬೀನ್ ಬೈ ಹ್ಯಾಸ್ ಬೀನ್ ಒಂದು ಎಕ್ಸ್ಟ್ರಾ ಆಡ್ ಆಗಿದೆ, ಆಮೇಲೆ ಇಲ್ಲೊಂದು ಬೈ ಎಕ್ಸ್ಟ್ರಾ ಆಡ್ ಆಗಿದೆ. ನೆಕ್ಸ್ಟ್, ದ ಗರ್ಲ್ ಹ್ಯಾಸ್ ಪ್ಲಕ್ಡ್ ದ ಫ್ಲವರ್ಸ್ ಅಂತ ಇದೆ. ದ ಗರ್ಲ್ ಹ್ಯಾಸ್ ಪ್ಲಕ್ಡ್ ದ ಫ್ಲವರ್ಸ್ ಅಂತ ಇದೆ. ಬಟ್ ಇಲ್ಲಿ ಫ್ಲವರ್ಸ್ ಹ್ಯಾವ್ ಬೀನ್ ಪ್ಲಕ್ಡ್ ಬೈ ದ ಗರ್ಲ್. ಫ್ಲವರ್ಸ್ ಬಹುವಚನ ಇದೆ, ಬಹುವಚನದ ಮುಂದೆ ಯಾವತ್ತು ಹ್ಯಾಸ್ ಇರಲ್ಲ, ಹ್ಯಾವೇ ಇರುತ್ತೆ. ಹ್ಯಾವ್ ಇರಬೇಕು ಬಿಟ್ರೆ ಹ್ಯಾಡ್ ಇರಬೇಕು. ಹ್ಯಾಡ್ ಹಾಕಿಲ್ಲ ಅಂದ್ರೆ ಇಲ್ಲಿ ಹ್ಯಾಸ್ ಇದೆ. ಹ್ಯಾಸ್ ಇದ್ದದ್ದು ಏನದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದ್ದಾಗ ಹ್ಯಾವೇ ಬರಬೇಕು ಅದು. ನೆಕ್ಸ್ಟ್, ಪ್ರಭು had eaten a fruit. A fruit had been eaten by Prabhu. A fruit. ಓಕೆ, ಸೊ ಪ್ರೆಸೆಂಟ್ ಕಂಟಿನ್ಯೂಸ್ ನಲ್ಲಿ ಕಂಟಿನ್ಯೂಸ್ ಇದ್ದಾಗ ಬೀಯಿಂಗ್ ಅಂತ ಬರುತ್ತೆ, ಪರ್ಫೆಕ್ಟ್ ಇದ್ದಾಗ ಬೀನ್ ಅಂತ ಒಂದು ಬರುತ್ತೆ ಅಷ್ಟೇ. ಆಮೇಲೆ ನೆಕ್ಸ್ಟ್ ಮಾಡಲ್ ನಲ್ಲಿ ವಿತ್ ಟೂ ಆಬ್ಜೆಕ್ಟ್ಸ್, ಎರಡು ಆಬ್ಜೆಕ್ಟ್ ಇದ್ದರೆ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಹಿ ಟೀಚಸ್ ಮೀ ಇಂಗ್ಲಿಷ್. ಅವನು ನನಗೆ ಇಂಗ್ಲಿಷ್ ಅನ್ನು ಕಲಿಸುತ್ತಾನೆ. ಐ ಆಮ್ ಟಾಟ್ ಇಂಗ್ಲಿಷ್ ಬೈ ಹಿಮ್. ಸರಿ, ಏನಾಗುತ್ತೆ ಇಲ್ಲಿ, ಆರ್ ಇಂಗ್ಲಿಷ್ ಈಸ್ ಟಾಟ್ ಮೀ ಬೈ ಹಿಮ್ ಅಂತ ಆಗುತ್ತೆ. ಆಮೇಲೆ ದೇ ಸೆಂಟ್ ಹರ್ ಅ ಮೆಸೇಜ್. ಶಿ ವಾಸ್ ಸೆಂಟ್ ಅ ಮೆಸೇಜ್ ಬೈ ದೆಮ್, ಆರ್ ಅ ಮೆಸೇಜ್ ವಾಸ್ ಸೆಂಟ್ ಹರ್ ಬೈ ದೆಮ್ ಆಗುತ್ತೆ. ಒಂದು ಸ್ವಲ್ಪ ಗಮನ ಕೊಟ್ಕೊಂಡು ನೋಡ್ಬೇಕು ನೀವು. ಹಿ ಟೀಚಸ್ ಮೀ ಇಂಗ್ಲಿಷ್. ಅವನು ನನಗೆ ಇಂಗ್ಲಿಷ್ ಕಲಿಸುತ್ತಾನೆ. ಐ ಆಮ್ ಟಾಟ್ ಇಂಗ್ಲಿಷ್ ಬೈ ಹಿಮ್. ಅವನಿಂದ ನನಗೆ ಇಂಗ್ಲಿಷ್ ಕಲಿಸಲ್ಪಡುತ್ತಿದೆ. ಇಂಗ್ಲಿಷ್ ಈಸ್ ಟಾಟ್ ಮೀ ಬೈ ಹಿಮ್ ಅಂದ್ರೂ ಕೂಡ ನಡೆಯುತ್ತೆ. ಇನ್ನೊಂದು, ದೇ ಸೆಂಟ್ ಹರ್ ಅ ಮೆಸೇಜ್. ದೇ ಅಂದ್ರೆ ಅವರು, ಸೆಂಟ್ ಅಂದ್ರೆ ಕಳಿಸಿದ್ರು, ಹರ್ ಅಂದ್ರೆ ಅವಳಿಗೆ, ಅ ಮೆಸೇಜ್ ಒಂದು ಸಂದೇಶವನ್ನು. ಅದೇನಾಗತ್ತೆ, ಶಿ ವಾಸ್ ಸೆಂಟ್ ಅ ಮೆಸೇಜ್ ಬೈ ದೆಮ್. ಶಿ ವಾಸ್ ಸೆಂಟ್ ಅ ಮೆಸೇಜ್ ಬೈ ದೆಮ್. ಶಿ ವಾಸ್ ಸೆಂಟ್ ಅವಳಿಗೆ ಕಳಿಸಲಾಯಿತು, ಅ ಮೆಸೇಜ್ ಒಂದು ಮೆಸೇಜ್ ಅನ್ನ, ಯಾರಿಂದ, ಬೈ ದೆಮ್ ಅಂತ ಅರ್ಥ ಕೊಡುತ್ತೆ. ಅ ಮೆಸೇಜ್ ವಾಸ್ ಸೆಂಟ್ ಹರ್ ಬೈ ದೆಮ್ ಅಂದ್ರೂ ಕೂಡ ನಡೆಯುತ್ತೆ. ಆ ತರನು ಕೂಡ ನಾವು ಅದನ್ನ ಬಳಸ್ಕೊಳ್ಬಹುದು. ಇಲ್ಲಿ ಅ ಮೆಸೇಜ್ ಅನ್ನುವಂಥದ್ದು ಡೈರೆಕ್ಟ್ ಆಬ್ಜೆಕ್ಟ್ ಇದೆ, ಹರ್ ಅನ್ನುವಂಥದ್ದು ಇನ್ ಡೈರೆಕ್ಟ್ ಆಬ್ಜೆಕ್ಟ್ ನಲ್ಲಿ ಇಲ್ಲಿ ಬಳಸ್ತಾ ಇದ್ದಾರೆ. ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ಅವು ನಡೆಯುತ್ತೆ. ಇನ್ನು ಪ್ರಶ್ನಾರ್ಥಕವಾಗಿ ಕೂಡ ನಾವು ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಅನ್ನ ಬಳಸ್ತೀವಿ. ನೋಡೋಣ ಯಾವ ತರ ಇದೆ ಅಂತ. ಪ್ರಶ್ನಾರ್ಥಕವಾಗಿ ಕೂಡ ಇವು ಗೊತ್ತಿರ್ಬೇಕು ನಿಮಗೆ. ಇಂಟ್ರೋಗೇಟಿವ್ ಪ್ರಶ್ನಾರ್ಥಕವಾಗಿ, ಹೂ ಡಿಡ್ ದಿಸ್, ಇದನ್ನ ಯಾರು ಮಾಡಿದ್ರು ಅಂತ ಕೇಳುವಾಗ, ಬೈ ಹೂಮ್ ವಾಸ್ ದಿಸ್ ಡನ್. ನೋಡಿ, ಡಿಡ್ ಅಂದ್ರೆ ಯಾವ ಕಾಲದಲ್ಲಿದೆ, ಪಾಸ್ಟ್ ಟೆನ್ಸ್. ಸೊ ಅದಕ್ಕೋಸ್ಕರ ವಾಸ್ ಯೂಸ್ ಮಾಡಿದ್ದಾರೆ. ಹೂ ಡಿಡ್ ದಿಸ್, ಯಾರು ಇದನ್ನ ಮಾಡಿದ್ರು, ಬೈ ಹೂಮ್ ಯಾರಿಂದ ಇದನ್ನ ಮಾಡಲಾಯಿತು. ಬೈ ಹೂಮ್ ವಾಸ್ ದಿಸ್ ಡಿಡ್ ಅಲ್ಲ, ಬೈ ಹೂಮ್ ವಾಸ್ ದಿಸ್ ಡನ್ ಆಗುತ್ತೆ. ಯಾಕೆ, ಯಾವತ್ತು ವರ್ಬ್ ಹೇಗಿರ್ಬೇಕು, ಪಾಸ್ಟ್ ಪಾರ್ಟಿಸಿಪಲ್ ನಲ್ಲಿ ಇರಬೇಕು. ಜಾಸ್ತಿ ಪ್ರಾಕ್ಟೀಸ್ ಮಾಡ್ರಿ ಒಂದು ಸ್ವಲ್ಪ ಇವನ್ನ. ನೆಕ್ಸ್ಟ್, ಹೂ ಸ್ಟೋಲ್ ಮೈ ಪೆನ್, ನನ್ನ ಪೆನ್ ಅನ್ನ ಯಾರು ಕದ್ರಿ. ಬೈ ಹೂಮ್ ವಾಸ್ ಮೈ ಪೆನ್ ಸ್ಟೋಲನ್,
ಯಾರಿಂದ ನನ್ನ ಪೆನ್ ಕದಿಯಲ್ಪಟ್ಟಿತು. ಹೂ ಬಿಲ್ಟ್ ದ ಗೋಲ್ ಗುಂಬಜ್, ಗೋಲ್ ಗುಂಬಜ್ ಅನ್ನ ಯಾರು ಕಟ್ಟಿದ್ರು? ಬೈ ಹೂಮ್ ವಾಸ್ ದ ಗೋಲ್ ಗುಂಬಜ್ ಬಿಲ್ಟ್, ಅಂದ್ರೆ ಗೋಲ್ ಗುಂಬಜ್ ಯಾರಿಂದ ಕಟ್ಟಲ್ಪಟ್ಟಿತು. ಡು ಯು ಲೈಕ್ ಇಟ್, ನೀನ್ ಅದನ್ನ ಇಷ್ಟಪಡ್ತೀಯಾ? ಈಸ್ ಇಟ್ ಲೈಕ್ಡ್ ಬೈ ಯು, ಇದು ನಿನ್ನಿಂದ ಇಷ್ಟಪಡಲ್ಪಟ್ಟಿತಾ ಅಂತ ಕೇಳ್ತಾ ಇದ್ದಾರೆ. ಡಸ್ ಶಿ ಪ್ಲೇ ಗೇಮ್ಸ್, ಅವಳು ಆಟವನ್ನು ಆಡುತ್ತಾಳ? ಆರ್ ಗೇಮ್ಸ್ ಪ್ಲೇಡ್ ಬೈ ಹರ್, ಅವಳಿಂದ ಆಟಗಳು ಆಡಲ್ಪಡುತ್ತವ ಅಂತ ಕೇಳ್ತಾ ಇದ್ದಾರೆ. ವೇರ್ ಡಿಡ್ ಯು ಫೈಂಡ್ ಮೈ ಬುಕ್, ನನ್ನ ಪುಸ್ತಕ ನಿನಗೆ ಎಲ್ಲಿ ಸಿಕ್ತು? ವೇರ್ ವಾಸ್ ಮೈ ಬುಕ್ ಫೌಂಡ್ ಬೈ ಯು ಅಂತ ಇದೆ ನೋಡಿ. ಫೈಂಡ್ ಇದ್ದದ್ದು ಏನಾಗಿದೆ? ಫೌಂಡ್ ಆಗಿದೆ. ಪ್ಲೇ ಇದ್ದದ್ದು ಪ್ಲೇಡ್ ಆಗಿದೆ. ಈ ತರ. ವೆನ್ ವಿಲ್ ಹಿ ಡೂ ದಿಸ್ ವರ್ಕ್, ಅವನು ಯಾವಾಗ ಈ ಕೆಲಸವನ್ನ ಮಾಡ್ತಾನೆ? ವೆನ್ ವಿಲ್ ದಿಸ್ ವರ್ಕ್ ಬಿ ಡನ್ ಬೈ ಹಿಮ್, ಅವನಿಂದ ಯಾವಾಗ ಈ ಕೆಲಸ ಮಾಡಲ್ಪಡುತ್ತದೆ? ವೈ ಡಿಡ್ ಯು ಯೂಸ್ ಸಚ್ ವರ್ಡ್ಸ್, ನೀನ್ ಎಂತಹ ಪದವನ್ನು ಯಾಕೆ ಬಳಸ್ತೀಯಾ? ವೈ ವೇರ್ ಸಚ್ ವರ್ಡ್ಸ್ ಯೂಸ್ಡ್ ಬೈ ಯು ಅಂತ ಕೇಳ್ತಾ ಇದ್ದಾರೆ. ಒಂದು ಗಮನ ಇಟ್ಕೊಳ್ಳಿ ಇಲ್ಲಿ, ಇಲ್ಲ ಮತ್ತೆ ಕಂಟಿನ್ಯೂ ಆಗಿದೆ. ಇಲ್ಲಿ ನೋಡಿ ಏನಂತ ಅಂದ್ರೆ, ಇಲ್ಲಿ ನೋಡಿ ಬಿ ವಿಲ್ ಇದ್ದಾಗ ಎಲ್ಲ ಬಿ ಬರುತ್ತೆ, ಒಂದ್ ಸ್ವಲ್ಪ ಗಮನ ಇಟ್ಕೊಳ್ರಿ. ಓಕೆ, ವಿಲ್ ಬಳಸಿದಾಗ ಅವರು ಬಿ ಬಳಸ್ತಾ ಇದ್ದಾರೆ. ಹೌ ಡಿಡ್ ದೇ ರೀಚ್ ದ ಹೌಸ್, ಅವರು ಮನೆಯನ್ನ ಹೇಗೆ ತಲುಪಿದ್ರು? ಹೌ ವಾಸ್ ದ ಹೌಸ್ ರೀಚ್ಡ್ ಬೈ ದೆಮ್, ಅವರಿಂದ ಮನೆ ಹೇಗೆ ತಲುಪಲ್ಪಟ್ಟಿತು? ಕ್ಯಾನ್ ದೇ ರಿಪೇರ್ ಇಟ್, ಅವ್ರು ಇದನ್ನ ಮತ್ತೆ ರಿಪೇರ್ ಮಾಡ್ತಾರಾ? ಆಮೇಲೆ ಕ್ಯಾನ್ ಇಟ್ ಬಿ ರಿಪೇರ್ಡ್ ಬೈ ದೆಮ್, ಅವರಿಂದ ಅದು ರಿಪೇರ್ ಆಗಲ್ಪಡುತ್ತದ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಕ್ಲಿಯರ್? ಸೊ ಒಂದ್ ಸ್ವಲ್ಪ ಪದೇ 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 ಓದಿ ಪ್ರಾಕ್ಟೀಸ್ ಮಾಡ್ರಿ, ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ರಿ. ಕೆಲವೊಂದು ಇಂಪೆರಿಟಿವ್ ಫಾರ್ಮ್ಸ್ ಅಂತ ಬರುತ್ತೆ. ಕಾಲ್ ದ ಮ್ಯಾನ್, ಲೆಟ್ ದ ಮ್ಯಾನ್ ಬಿ ಕಾಲ್ಡ್. ಸೆಂಡ್ ಹಿಮ್ ಔಟ್, ಲೆಟ್ ಹಿಮ್ ಬಿ ಸೆಂಟ್ ಔಟ್. ಪೇ ದ ಬಿಲ್ ಟುಡೇ, ಲೆಟ್ ದ ಬಿಲ್ ಬಿ ಪೇಡ್ ಟುಡೇ. ಪ್ಲೀಸ್ ಸೆಂಡ್ ಮೀ 5 ಬುಕ್ಸ್, 5 ಬುಕ್ಸ್ ಪ್ಲೀಸ್ ಬಿ ಸೆಂಟ್ ಟು ಮೀ ಅಂತ ಹೇಳಿ ಬರುತ್ತೆ. ಇವನ್ನೆಲ್ಲ ಓದ್ಕೊಂಡು ಇಟ್ಕೊಳ್ಬೇಕು ನೀವು. ಓಕೆ, ನೆಕ್ಸ್ಟ್ ಇಲ್ಲಿ ಕೆಲವೊಂದು ಪ್ರಿಪೋಸಿಷನ್ ಕೂಡ ಯೂಸ್ ಮಾಡ್ತಾರೆ. ಹಿ ಲಾಫ್ಡ್ ಆಟ್ ಮೀ, ಅವನು ನನ್ನನ್ನ ನೋಡಿ ನಗ್ತ. ಐ ವಾಸ್ ಲಾಫ್ಡ್ ಆಟ್ ಬೈ ಹಿಮ್, ಅವನಿಂದ ನಾನು ನೋಡಿ ನಗಲ್ಪಟ್ಟೆ. ಹಿ ಪುಟ್ಸ್ ಆನ್ ಅ ಕಪ್, ಅ ಕಪ್ ಈಸ್ ಪುಟ್ ಆನ್ ಬೈ ಹಿಮ್ ಅಂತ ಆಗತ್ತದು. ಇವೆಲ್ಲ ನೀವು ಹೋಮ್ವರ್ಕ್ ಮಾಡಿದಾಗಲೇ ಗೊತ್ತಾಗೋದು, ಬಟ್ ಕೇಳ್ತಾರೆ ಇವುಗಳನ್ನ, ಒಂದು ಸ್ವಲ್ಪ ಎಕ್ಸ್ಟ್ರಾ ಪ್ರಾಕ್ಟೀಸ್ ಬೇಕಾಗತ್ತೆ. ನೆಕ್ಸ್ಟ್ ವಿತ್ ಕಾಂಪ್ಲಿಮೆಂಟರಿ ಆಬ್ಜೆಕ್ಟ್ ಅಂತ ಬಂದಾಗ, ದೇ ಮೇಡ್ ಮೀ ದ ಕ್ಯಾಪ್ಟನ್, ಐ ವಾಸ್ ಮೇಡ್ ದ ಕ್ಯಾಪ್ಟನ್ ಬೈ ದೆಮ್, ಅವ್ರು ನನ್ನನ್ನು ಕ್ಯಾಪ್ಟನ್ ಮಾಡ್ರು, ನಾನು ಕ್ಯಾಪ್ಟನ್ ಆದದ್ದು, ನನ್ನನ್ನು ಕ್ಯಾಪ್ಟನ್ ಮಾಡಿದ್ದು ಅವರು, ಅಥವಾ ಅವರಿಂದ ನಾನು ಕ್ಯಾಪ್ಟನ್ ಆಗಿ ಮಾಡಲ್ಪಟ್ಟೆ. ದೇ ಕಾಲ್ಡ್ ಹಿಮ್ ಫೂಲ್, ಹಿ ವಾಸ್ ಕಾಲ್ಡ್ ಫೂಲ್ ಬೈ ದೆಮ್, ಅವರು ಅವನನ್ನು ಹುಚ್ಚನೆಂದು ಕರೆದರು, ಅವನು ಹುಚ್ಚನೆಂದು ಅವರಿಂದ ಕರೆಯಲ್ಪಟ್ಟ. ಈ ತರ ಆಗುತ್ತದು. She can play tennis, tennis can be played by her. He could buy some books, some books could be bought by him. She may sing a song may be sung by her. Students might do the work might be done by the students. You should read this book should be read by you. They out to win the match out to be won by them. ಇಲ್ಲೆಲ್ಲ ಕಡೆ ಬಿ 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 ಅಂತ ಬಳಸಿದ್ದಾರೆ, ಯಾಕಂತ ಮುಂದೆ ಆಗಿ ಹೋಗೋದಿದೆ ಅದು. ಓಕೆ, ಆಕ್ಸಿಲರಿ ವರ್ಬ್ಸ್ ಇದೆ ಅಲ್ಲಿ, ಕ್ಯಾನ್, ಕುಡ್, ಮೇ, ಮೈಟ್, ಮಸ್ಟ್, ಔಟ್, ಶುಡ್ ಅಂತ ಬಂದಾಗ ಬಿ ಹಾಕಿ ಯೂಸ್ ಮಾಡ್ತೀವಿ ನಾವು. ವಿಲ್ ಮತ್ತು ಇಂಥ ಪದಗಳಿದ್ದಾಗ ಆ ಥರ ಯೂಸ್ ಮಾಡ್ತಾರೆ, ಒಂದು ಸ್ವಲ್ಪ ನೆನಪಿಟ್ಕೊಳ್ಳಿ. ಸರಿನಾ? ಸೊ ಇವತ್ತಿನ ತರಗತಿನ ಇಲ್ಲಿಗೆ ಮುಗಿಸೋಣ. ಇವತ್ತೆಲ್ಲ ಹೋಮ್ವರ್ಕ್ ಮಾಡ್ರಿ, ಇದನ್ನ ಹೋಗಿ ವಿತ್ ಚಾಟ್ GPT ಮುಖಾಂತರ ಕರೆಕ್ಟ್ ಯಾವ್ದು ರಾಂಗ್ ಯಾವ್ದು ನೋಡ್ಕೊಳ್ರಿ. ನಾಳೆ ಡೈರೆಕ್ಟ್ ಇಂಡೈರೆಕ್ಟ್ ಯಾವ್ದು ಅಂತ ನೋಡ್ಕೊಳ್ಳೋಣ. ಒಂದೇ ನಿಮಿಷ. ಸೊ ಇನ್ ನಮ್ದು ಉಳಿದಿರೋದು ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಸ್ಪೀಚ್ ಅಂತ ಮಾಡ್ತೀವಿ. ಆಮೇಲೆ ಹೇಳ್ರಿ, ಓಪನ್ ಮಾಡ್ರಿ ಅದ್ರಲ್ಲಿ ಪರಿವಿಡಿ ಓಪನ್ ಮಾಡ್ರಲ್ಲಿ ಹೇಳ್ರಿ. ಅವಿಲ್ಲ, ಅವು ಅಗತ್ಯ ಇಲ್ಲ. ನೆಕ್ಸ್ಟ್ ಕ್ವಶನ್ ಟ್ಯಾಗ್ಸ್ ವೆರಿ ಇಂಪಾರ್ಟೆಂಟ್. ಇಲ್ಲ, ಅದು ಅಗತ್ಯ ಇಲ್ಲ. ಕ್ವಶನ್ ಟ್ಯಾಗ್ಸ್ ಮತ್ತೆ
ಕಾಮನ್ ಎರರ್ಸ್ ಹೇಳ್ರಿ. ಲೆಟರ್ ರೈಟಿಂಗ್ ಇಲ್ಲ, ಅದಕ್ಕಿಂತ ಮುಂಚೆನೆ ಕೆಲವೊಂದು ಇದೆಯಲ್ಲ ನೋಡ್ರಿ. ಹಾ ನೋಡ್ರಿ, ಈಗ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಸ್ಪೀಚ್ ಇದೆ ಅಲ್ವಾ, ಅಥವಾ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ನೆಕ್ಸ್ಟ್ ಏನಿದೆ? ಡೈರೆಕ್ಟ್ ಇಂಡೈರೆಕ್ಟ್. ಅದರ ನಂತರ ಇಂಪಾರ್ಟೆಂಟ್ ಇಲ್ಲ ಬಿಡ್ರಿ. ನೆಕ್ಸ್ಟ್ ಬೇಡ ಬಿಡ್ರಿ. ನೆಕ್ಸ್ಟ್ ಟ್ರಾನ್ಸ್ಲೇಷನ್ ಟ್ರಾನ್ಸ್ಫಾರ್ಮೇಶನ್ ಆಫ್ ಸೆಂಟೆನ್ಸಸ್ ಬೇಡ ಬಿಡ್ರಿ. ನೆಕ್ಸ್ಟ್ ಪಂಕ್ಚುಯೇಷನ್ ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್. ಪಂಕ್ಚುಯೇಷನ್ ಮಾರ್ಕ್ಸ್ ನೆಕ್ಸ್ಟ್ ಬೇಡ ಬಿಡ್ರಿ. ನೆಕ್ಸ್ಟ್ ಕ್ವಶನ್ ಟ್ಯಾಗ್ಸ್. ನೆಕ್ಸ್ಟ್ ಇಡಿಯಮ್ಸ್ ಅಂಡ್ phrases. Next confused words. Okay, next common errors. Next ಏನಂದ್ರಿ? ಆಂಟೋನಿಮ್ಸ್ ಮತ್ತೆ ಲೆಟರ್ ರೈಟ್. ಓಕೆ, ಮುಗೀತಿಷ್ಟೇ. ಅದನ್ನ ನಾವು ಕಲಿಸ್ತೀವಿ. ಸ್ಪೀಕಿಂಗ್, ಟ್ರಾನ್ಸ್ಲೇಷನ್, ಆಮೇಲೆ ಕಾಂಪ್ರಹೆನ್ಷನ್. ಸೊ ಇಷ್ಟೆಲ್ಲ ಇನ್ ಮಾಡೋದಿದೆ ನೋಡ್ರಿ. ಏನ್ ಭಾಳ ಹಿಡಿಯಲ್ಲ. ಭಾಳ ಅಂದ್ರೆ ಇನ್ನೊಂದು 10 ಕ್ಲಾಸಲ್ಲಿ ನಾವು ಇಂಗ್ಲೀಷ್ ಮುಗಿಯುತ್ತೆ. ಸೊ ಅಷ್ಟ್ರೊಳಗಾಗಿ ಇನ್ನೂ ಏನೇನು ಹೋಮ್ವರ್ಕ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ರಿ. ಈ ಇಂಗ್ಲಿಷ್ ಗ್ರಾಮರ್ ಪುಸ್ತಕದಲ್ಲಿ ನಾವು ಇಲ್ಲಿವರೆಗೂ ಏನ್ ಕಲ್ಸಿದೀವಿ, ಎಲ್ಲ ಪದಗಳ ಅರ್ಥ ಗೊತ್ತಿರ್ಬೇಕು ನಿಮ್ಗೆ. ಓಕೆ, ಎಲ್ಲ ಪದಗಳ ಅರ್ಥ ಗೊತ್ತಿರಬೇಕು. ಮತ್ತೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಏನಂತೀವಿ, ಪಾಸ್ಟ್ ಟೆನ್ಸ್ ಅಲ್ಲಿ ಏನಂತೀವಿ, ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ ಏನಂತೀವಿ ಗೊತ್ತಿರಬೇಕು. ಅಂದಾಗ ಮಾತ್ರ ಈ ಮುಂದೆ ಕಲಿಯೋದೆಲ್ಲ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಸರಿನಾ? ಇವತ್ತೇನ್ ಕಲ್ಸಿದೀವಲ್ಲ ಒಂದ್ ಸ್ವಲ್ಪ ಇಂಪಾರ್ಟೆಂಟ್ ಇದೆ. ಹೋಗಿ ರಿವಿಷನ್ ಮಾಡ್ಕೊಡ್ರಿ. ರಿವಿಷನ್ ಮಾಡಿ ಏನ್ ಮಾಡ್ರಿ, ಎಕ್ಸರ್ಸೈಸ್ ಟ್ರೈ ಮಾಡ್ರಿ. ನೀವು ತಪ್ಪಿ ನೋಡ್ರಿ ಕರೆಕ್ಟ್ ಯಾವುದು ಅಂತ. ಓಕೆ, ಅಷ್ಟು ಮಾಡಿ ನಾಳೆ ಕಂಟಿನ್ಯೂ ಮಾಡೋಣ. ಆಲ್ ದ ಬೆಸ್ಟ್. ಆನ್ಲೈನ್ ಅವ್ರು ಕ್ಲಿಯರ್ ಆಗಿದೆ? ಒಂದ್ಸಾರಿ ಎಲ್ಲರೂ ಹ್ಯಾಂಡ್ ರೈಸ್ ಮಾಡ್ರಿ, ಖುಷಿಯಿಂದ ಹೇಳ್ರಿ. ವಿ ವಿಲ್ ಕ್ರಿಯೇಟ್ ಅ ಹಿಸ್ಟ್ರಿ. ವೆರಿ ಗುಡ್.